ನಿಮ್ಮ ಅವಧಿ ಮುಗಿದ ತಕ್ಷಣ ನೀವು ಸ್ಟಾಪ್ ಮಾಡ್ಬಿಟ್ರಂತೆ ನಿಮ್ಮ ಕಚೇರಿಗೆ ಹೋಗೋದಕ್ಕೆ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ವಾಹನ ಏನು ಬಳಸ್ತಾ ಇರಲಿಲ್ಲ, ಭಾನುವಾರಗಳು ಎಂದು ಕರೀತಾ ಇರಲಿಲ್ಲ. ಇದು ಯಾವುದು ಆದರ್ಶ ಅಂತ ಅಲ್ಲ, ಹಂಗ್ ಬದುಕಬಹುದು. ಬೇರೆ ಶಾಲೆ ಮಕ್ಕಳು ಚಪ್ಪಲ್ ಇಲ್ದಂಗೆ ಶೂಸ್ ಇಲ್ದಂಗೆ ರೋಡಲ್ಲಿ ಓಡಾಡೋದನ್ನ ನೀವು ನೋಡಿ ಕರೆದು ಅವರಿಗೆ ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಒಂದು 5-6 ಮಕ್ಳು ನಡ್ಕೊಂಡು ಹೋಗ್ತಾ ಇದ್ರು, ಕರೆದು ಮಾತಾಡಿಸಿದೆ ಅವ್ರಿಗೆ ಏನು ಅಂತ. ಬರೀ ಕಾಲಲ್ಲಿ ಇದ್ರು ಅವರು. ಅವಾಗ ಕರೆದು ಆ ಟೈಮಲ್ಲಿ ಅವ್ರಿಗೆ ಸಹಾಯ ಅನ್ನೋದಕ್ಕಿಂತ ಒಂದು ಸಪೋರ್ಟ್ ಮಾಡಿದ್ರು. ಒಂದು ಮಾತು ಹೇಳಿದ್ರಲ್ಲ, ಸಮಾಜ ನಮ್ಗೆ ತುಂಬಾ ಕೊಟ್ಟಿದೆ, ವಾಪಸ್ ನಾವು ಸಮಾಜಕ್ಕೆ. ಯಾಕೆ ನಿಮ್ಗೆ ಬಿಜೆಪಿನೇ ಆಯ್ಕೆ ಆಯಿತು? ಒಂದು 15-20 ಚುನಾವಣೆಗಳಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾಗವಹಿಸಿದ ಪಕ್ಷ ಅವಕಾಶ ಮಾಡಿಕೊಡ್ತಾ ಕೆಲಸ ಮಾಡಿ. ಇತ್ತೀಚೆಗಷ್ಟೇ ದೇವೇಗೌಡರು ಅವರ ಅರ್ಧಾಂಗಿಯನ್ನ ಕಳ್ಕೊಂಡ್ರು. 73 ವರ್ಷದ ದಾಂಪತ್ಯ ಅವ್ರದ್ದು. ಏನು ಹೇಳಕ್ ಇಷ್ಟಪಡ್ತೀರಿ, ಅಥವಾ ನೀವು ಕಂಡಂತೆ ಹೇಗಿತ್ತು ಇವರ ದಾಂಪತ್ಯ? ತಾಯಿ ಹೃದಯದ ಇವರು ಇವತ್ತಿನ ನಮ್ಮೆಲ್ಲ ಯುವ ಜನಾಂಗಕ್ಕೆ ಅವ್ರ ಕುಟುಂಬ, ಅವ್ರ ದಾಂಪತ್ಯ ಒಂದು ಮಾದರಿ ಆಗುತ್ತೆ. ಯುವಕರ ಜವಾಬ್ದಾರಿಗಳು ಏನಿದೆ ಸರ್ ಸಮಾಜ ಕಟ್ಟುವಂತಹ ನಿಟ್ಟಿನಲ್ಲಿ ಅಥವಾ ಜಾಬ್ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಏನು ಜವಾಬ್ದಾರಿಗಳಿದಾವೆ? ಅವ್ರಿಗೊಂದು ಸ್ವಲ್ಪ ಮಾರ್ಗದರ್ಶನದ ಕೊರತೆ ಇದೆ. ಆ ಮಾರ್ಗದರ್ಶನ ಕೊರತೆಯನ್ನ ಜೋಡಿಸೋ ಅಂತ ಕೆಲಸ ನಮ್ಮಂಥವ್ರು ಮಾಡಬೇಕು ಅಂತ ನಾನು. ಮೌಲ್ಯಗಳನ್ನ ಎಷ್ಟು ಅಳವಡಿಸ್ಕೊಳ್ಬೇಕಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಿದಾಗ ಏನು ಅನ್ಸುತ್ತೆ? ನಿಮಗೆ 25% ಶಿಕ್ಷಣದ ನಾಲೆಡ್ಜ್ ಇದ್ದರೆ ಇನ್ನು 75% ನಿಮ್ಮ ನಡವಳಿಕೆ. ಸ್ಯಾಲ್ರಿ ಸಮಸ್ಯೆ ಆಗಿರ್ಬೋದು, ಪೆನ್ಷನ್ ಸಮಸ್ಯೆಗಳಾಗಿರ್ಬೋದು, ಅವರು ವಾರಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಹೋಗಿ ಬೆಂಬಲವಾಗಿ ನಿಂತ್ಕೊಳ್ಳದೇ ಇರುವಂಥ ಸಿಚುವೇಶನ್ ಇರುತ್ತೆ. ಒಬ್ಬ ಎಜುಕೇಷನಿಸ್ಟ್ ಆಗಿ ನೀವು ಇದನ್ನ ಹೇಗೆ ನೋಡ್ತೀರಿ, ಅಥವಾ ಇದನ್ನ ಸಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಿ? ಬೋಧಕೇತರ ಸಿಬ್ಬಂದಿಗಳಾಗಿರ್ಬೋದು, ಅಂಥವ್ರನ್ನ ಲೈಫಲ್ಲೇ ಅವರು ಪ್ಲೇನನ್ನು ಹತ್ತಿರದಿಂದ ಕಂಡವರಲ್ಲ, ಅವ್ರಿಗೆಲ್ಲ ಹೈದ್ರಾಬಾದಿಗೆ ಪ್ಲೇನಲ್ಲೇ ಕರ್ಕೊಂಡು ಹೋಗಿ ವಾಪಸ್ ಪ್ಲೇನಲ್ಲಿ ಕರ್ಕೊಂಡು ಬಂದ್ರಿ. ಯಾಕೆ, ಹೇಗೆ ಬಂತು ಈ ಐಡಿಯಾ? ಆಮೇಲೆ ಅವ್ರ ಖುಷಿ ನೋಡಿ ನಿಮಗೇನು ಅನ್ನಿಸ್ತು? ನಮ್ಗೆ ಶಿಕ್ಷಕರು ಎಷ್ಟೋ, ನಾನ್ ಟೀಚಿಂಗ್ ಸ್ಟಾಫು ಅಷ್ಟೇ. ಈಗ ಒಂದಿನ ನಮ್ಮ ಆಯಾ ಆಂಟಿ ಕ್ಲೀನ್ ಮಾಡೋದು ಬರಲಿಲ್ಲ ಅಂದರೆ, ಒಂದಿನ ನಮ್ಮ ಅಡುಗೆಯನ್ನು ಬರಲಿಲ್ಲ ಅಂದರೆ ನಮ್ಮ ಗಾಡಿ ಓಡಲ್ಲ ಅಲ್ಲಿಗೆ. ನೀವು ಒಬ್ಬ ರಾಜಕಾರಣಿ ಆದ್ರೂ ಕೂಡ ಅಲ್ಲ ಸರ್, ಏನ್ ಕಾರಣ ಅಂದ್ರೆ ಇಷ್ಟು ಈ ವ್ಯಕ್ತಿತ್ವವನ್ನ ಹಿಂಗೆ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಏನ್ ಪ್ರಮುಖವಾಗುತ್ತೆ? ನಾನು ರಾಜಕಾರಣಿ ಅಲ್ಲ ಮೇಡಮ್, ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ರಾಜಕಾರಣಿ ಅಲ್ಲ. ನಾ ಹೇಳಿದ್ನಲ್ಲ ಫಸ್ಟ್, ನಿಮಗೆ ಮುಖವಾಡ ಇಲ್ಲದೆ ಬದುಕೋದು ನಂಗೆ ಇಷ್ಟ. ಓಕೆ, ಟ್ರಾನ್ಸ್ಪರೆಂಟ್. ಮುಖವಾಡ ಇಲ್ಲದೆ ಬದುಕ್ಬಿಟ್ಟು ನಾ ಹೆಂಗಿದ್ದೀನಿ ನಂಗೆ ಸಮಾಜ ಒಪ್ಕೊಂಡ್ಬಿಟ್ರೆ ಖುಷಿನೇ. ನಾನು ಸರಳವಾಗೇ ಇದ್ದೀನಿ, ಮುಂಚೆಯಿಂದ ಹೀಗೆ ಇದ್ದೀನಿ. ಇದೇನೋ ಎಲೆಕ್ಷನ್ಗೆ ಬಂದಿದ್ದಕ್ಕೋಸ್ಕರ, ಚುನಾವಣೆ ನಿಂತಿದ್ದಕ್ಕೋಸ್ಕರ ಏನು ಇರೋವಂಥದ್ದು. ಒಂದು ಇಂಟರ್ವ್ಯೂಗೆ ನಾನೇ ಎಷ್ಟು ಕನ್ವಿನ್ಸ್ ಮಾಡ್ಬೇಕಾಯ್ತು ನಿಮ್ಗೆ, ಅದು ನನಗಷ್ಟೇ. ನಾನು ನನ್ನ 21-22ನೇ ವಯಸ್ಸಿಂದ ಒಂದು ವೈಟ್ ಶರ್ಟು, ಒಂದು ಪ್ಯಾಂಟು, ಇದೇ ನನ್ನ ಡ್ರೆಸ್ಸು, ಚೇಂಜ್ ಏನಾಗಿಲ್ಲ. ನಾನು ಡೂಡೋ ಚೇರ್ಮನ್ ಇದ್ದೆ, ಅವಾಗೂ ಹಿಂಗೆ ಇದ್ದೆ. ನಮ್ಮ ಯುವ ಮೋರ್ಚಾದ ಬೇರೆ ಬೇರೆ ಹುದ್ದೆಗಳು ನಿರ್ವಹಣೆ ಮಾಡಿದೆ, ಅವಾಗೂ ಹಿಂಗೆ ಇದ್ದೆ. ಹಾಗಾಗಿ ಇದರಲ್ಲಿ ಬದಲಾವಣೆ ಅಂತ ಏನಿಲ್ಲ, ಸರಳವಾಗಿ ಬದುಕುವಂಥದ್ದು ಎಲ್ಲರೂ ರೂಢಿಸ್ಕೋಬೇಕು ಅನ್ನೋಂಥದ್ದು ನಂದು ಆಸೆ. ಆ್ಯಕ್ಚುಲಿ ದೂಡಾ ಚೇರ್ಮನ್ ಅಂದಾಗ ಬೆಳಗ್ಗೆ ಒಬ್ರ ಜೊತೆ ಮಾತಾಡ್ತಾ ಇದ್ದೆ, ಹಿರಿಯ ಪತ್ರಕರ್ತರವರು, ನಂಗೆ ನೆನಪಾಯಿತು ಸರ್. ಇದು ಅಧಿಕಾರದ ದಾಹ ಅನ್ನೋದು ಆಫೀಸರ್ಸ್ಗಳಿಗಾಗಿರ್ಬೋದು, ರಾಜಕಾರಣಿಗಳಿಗಾಗಿರ್ಬೋದು, ಅಥವಾ ಬೇರೆ ಎಲ್ರಿಗೂ 99.99% ಕೂಡ ಇರುತ್ತೆ. ಅಧಿಕಾರ ಹೋದರೂ ಕೂಡ ಅಥವಾ ಟ್ರಾನ್ಸ್ಫರ್ ಆದರೂ ಕೂಡ, ಇಲ್ಲ ಈ ಪೊಸಿಷನ್ ಚೆನ್ನಾಗಿದೆ ನನಗೆ ಬೇಕು ಅನ್ನೋದಿರುತ್ತೆ. ಆದರೆ ನೀವು ದೂಡಾ ಚೇರ್ಮನ್ ಆಗಿ ನೆಕ್ಸ್ಟ್ ಚೇರ್ಮನ್ ಆಯ್ಕೆ ಆಗೋವರೆಗೂ ಕೂಡ ಆ್ಯಕ್ಚುಲಿ ಇರಬೇಕು. ಹಾಗೆ ನೋಡಿದರೆ ನಿಮ್ಮ ಅವಧಿ ಮುಗಿದ ತಕ್ಷಣ ನೀವು ಸ್ಟಾಪ್ ಮಾಡಿಬಿಟ್ರಂತೆ ನಿಮ್ಮ ಕಚೇರಿಗೆ ಹೋಗೋದಕ್ಕೆ. ಯಾಕೆ ಸರ್? ಇಲ್ಲ ಮೇಡಮ್, ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಸರ್ಕಾರ ಬಂದಮೇಲೆ ದಾವಣಗೆರೆ ಉತ್ತರ ಮತ್ತು ದಕ್ಷಿಣಕ್ಕೆ ಅಂತ 2 ಅವಧಿನ ಡೂಡಾ ಚೇರ್ಮನ್ಗಳ್ದು ನಮ್ಮ ಹಿರಿಯರು ಯೋಚನೆ ಮಾಡಿದರು. ನನಗೆ ಒಂದು ಅವಕಾಶ ಕೊಟ್ಟಾಗ ನನಗೆ ಅಕ್ಟೋಬರ್ 31ಕ್ಕೆ ನನ್ನ ಅವಧಿ ಮುಗಿಯುತ್ತೆ ಅಂತ ನನಗೊಂದು ಸಣ್ಣ ಮಾಹಿತಿ ಇತ್ತು. ಯಾಕಂದ್ರೆ ಒಳಗಡೆ ಕೂತ್ಕೊಂಡು ಅವತ್ತಿನ ನಮ್ಮ ದಾವಣಗೆರೆ ಉತ್ತರದ ಶಾಸಕರು, ನನ್ನ ಮಾರ್ಗದರ್ಶಕರು ಅಂತ ರವೀಂದ್ರನಾಥ್ ಸಾಹೇಬರು, ಇವತ್ತೇನು ವಿಧಾನ ಪರಿಷತ್ನಲ್ಲಿ ಒಬ್ಬ ಆದರ್ಶ ಸದಸ್ಯರು ಹೆಂಗಿರೋಕ್ಕೆ ಸಾಧ್ಯ ಇತ್ತು ಆ ಥರ ಇದ್ದಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು, ಈ ಜಿಲ್ಲೆಯನ್ನು ಅತ್ಯಂತ ಪ್ರಗತಿ ಹತ್ರ ಕೊಂಡೊಯ್ದಂಥ ನಮ್ಮ ಲೋಕಸಭೆಯ ಸದಸ್ಯ ಸಿದ್ದೇಶ್ವರನವರು, ಅವ್ರು ಮೂವರು ಏನು ಮಾತಾಡ್ಕೊಂಡಿದ್ರು ಅನ್ನೋದನ್ನ ನನ್ನೊಬ್ಬ ಹಿರಿಯರು ನನಗೆ ಹೇಳಿದರು. ನಾನು ಆ ಅವಧಿ ಅಕ್ಟೋಬರ್ 31 ಇತ್ತು. ನಾನು 23-24ನೇ ತಾರೀಕು ನಮ್ಮ ಸಿದ್ದೇಶ್ವರನವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದೆ. ಅವತ್ತಿನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಂದು 50-60 ಜನ ಇದ್ದರು.
ಆವಾಗ ನಾನು ಹೇಳಿದೆ, ಅವರು ನಿಮ್ದು ಅವಧಿ ಮುಗೀತಾ ಅಂತ ನನಗೆ ಸಿದ್ದೇಶ್ವರನವ್ರು ಹೇಳಿದ್ರು. ಇಲ್ಲ, ನಾನು ಬಂದಿರೋದು ಅದಕ್ಕೆ ಅಣ್ಣ ಹೇಳಲಿಕ್ಕೆ, ನೀವು ಒಳಗೆ ಏನು ಮಾತಾಡಿದ್ರೆ ಅದು ನನಗೆ ಗೊತ್ತಿದೆ. ಹಾಗಾಗಿ 31ನೇ ತಾರೀಕಿದೆ, ನಾನೇನು ಎಕ್ಸ್ಟೆನ್ಷನ್ ನೀನು ಕೇಳಲ್ಲ. ನಾನು ಬಂದಿರೋದು ನನ್ನ ಅವಧಿ ಮುಗಿಯುತ್ತೆ, ನೀವು ಬೇರೆಯವ್ರು ನೇಮಕ ಮಾಡಿದರೆ ಮಾಡಿ ಅಂತಂದು ಹೇಳಿ ಹೋಗ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಅವತ್ತು ನಾನು ಸಿದ್ದೇಶ್ವರನವ್ರಿಗೆ ಹೇಳಿ ಅಲ್ಲಿಂದ ಬಂದೆ. ಅದು ಅಚಾನಕ್ಕಾಗಿ ಒಂದು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಗೊತ್ತಾಯಿತು. ನೆಕ್ಸ್ಟ್ ಡೇ ಸುದ್ದಿ ಮಾಡಿದ್ರು ಅವರು ಅದಕ್ಕೆ ಸಂಬಂಧಪಟ್ಟಂಗೆ. ನಾನು ಚೇರ್ಮನ್ ಇದ್ದಾಗ 5:30 ಮೇಲಿಂದು ನಾನು ಸರ್ಕಾರದ ವಾಹನನ ಏನು ಬಳಸ್ತಾ ಇರಲಿಲ್ಲ. ಭಾನುವಾರಗಳು ಎಂದು ಕರಿತಾ ಇರಲಿಲ್ಲ. ಇದು ಯಾವುದು ಆದರ್ಶ ಅಂತ ಅಲ್ಲ, ಹಂಗೆ ಬದುಕ್ಬೋದು ಅಂತ ಅಷ್ಟೆ. ಸರ್, ನಿಮ್ಮದೇ ಶಾಲೆ ಇದೆ, ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿರ್ತಾರೆ. ಬಟ್ ನೀವು ಆ ಶಾಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಶಾಲೆ ಮಕ್ಕಳು ಚಪ್ಪಲ್ ಇಲ್ದಂಗೆ, ಶೂಸ್ ಇಲ್ದಂಗೆ ರೋಡಲ್ಲಿ ಓಡಾಡೋದನ್ನು ನೀವು ನೋಡಿ ಕರೆದು ಅವರಿಗೆ ಶೂಸು ಸ್ಲಿಪ್ಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ರಂತೆ. ಏನದು ಇನ್ಸಿಡೆಂಟ್ ಹಂಚ್ಕೋಬೋದಾ? ಯಾವಾಗಿಂದು? ಇಲ್ಲ ಮೇಡಮ್, ಅದು ರಜಾ ಟೈಮಲ್ಲಿ, ಆ ಟೈಮಲ್ಲಿ ಹೊರಗಡೆ ನಾವು ಯಾರೋ ಸ್ನೇಹಿತರು ಮಾತಾಡ್ತಾ ನಿಂತಿದ್ವಿ. ಅವತ್ತು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯ ಚೀಫ್ ರಿಪೋರ್ಟ್ರು ಮಂಜುನಾಥ್ ಅವರಿದ್ದರು. ಒಂದು 5-6 ಮಕ್ಳು ನಡ್ಕೊಂಡು ಹೋಗ್ತಾ ಇದ್ರು. ಕರೆದು ಮಾತಾಡಿಸಿದೆ ಅವ್ರಿಗೆ ಏನು ಅಂತ. ಬರೀ ಕಾಲಲ್ಲಿದ್ದರು ಅವರು. ಅದರ ತುಂಬ ಘಟನೆಗಳು ಆಗಿದೆ, ಇದೇನು ದೊಡ್ಡ ವಿಷಯಗಳೇನಲ್ಲ, ಅವಶ್ಯಕತೆ ಇಲ್ಲ ಅಷ್ಟೇ. ಹೇಳ್ಕೊಡೋದಿಲ್ಲ ಅಂದ್ರೆ ಅದು ಅವಶ್ಯಕತೆ ಇಲ್ಲ. ಆ ಮಕ್ಕಳು ಕೇಳಿದೆ, ಅವರಲ್ಲಿ BCM ಹಾಸ್ಟೆಲಲ್ಲಿರೋವಂಥ ಮಕ್ಕಳು ಅಂತ ಹೇಳಿದ್ರು. ಅವಾಗ ಕರೆದು ಆ ಟೈಮಲ್ಲಿ ಅವ್ರಿಗೆ ಸಹಾಯ ಅನ್ನೋದಕ್ಕಿಂತ ಒಂದು ಸಪೋರ್ಟ್ ಮಾಡಿದ್ದೆ ಅಷ್ಟೇ. ನಾನು ಆಗಲಿ ಒಂದು ಮಾತು ಹೇಳಿದ್ನಲ್ಲ, ಸಮಾಜ ನಮಗೆ ತುಂಬ ಕೊಟ್ಟಿದೆ, ವಾಪಸ್ ನಾವು ಸಮಾಜಕ್ಕೆ ಕೊಡಬೇಕು. ಎಸ್, 2000ನೇ ಇಸ್ವಿಯಿಂದ ನೀವು BJP ಪಕ್ಷಕ್ಕೆ ಜಾಯಿನ್ ಆಗ್ತೀರಾ. ನಿಮ್ಮ ರಾಜಕಾರಣ ಶುರುವಾಗುತ್ತೆ. ನೀವು ಕಟ್ಟಾಳುವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀರಾ. ಯಾಕೆ ನಿಮಗೆ BJPನೇ ಆಯ್ಕೆ ಆಯಿತು? ಮೇಡಮ್, ನಾನು ಮೂಲತಃ ಸಂಘದ ಸ್ವಯಂ ಸೇವಕ. ಓಕೆ. ನಾನು ಹೈಸ್ಕೂಲ್ ದಿನಗಳಲ್ಲಿ RSSನ ಶಾಖೆಗಳಿಗೆ ಹೋಗ್ತಾ ಇದ್ದೆ. ದಾವಣಗೆರೆಯಲ್ಲಿ ಮುರುಘಸ್ವಾಮಿ ಮಠ ಅಂತ ಇದೆ, ಅಲ್ಲಿ ಶಾಖೆ ಮಾಡ್ತಾ ಇದ್ರು. ಕೃಷ್ಣ ಪ್ರಸಾದ್ ಅಂತ ಇವತ್ತು ಸಂಘದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಮನೆ ಎದುರುಗಡೆ ಇದ್ರು. ಗೋಪಾಲ್ ಕೃಷ್ಣ ಶೆಣೆ ಅಂತ ಈಗ ಬೆಂಗಳೂರಲ್ಲಿ ಇಂಜಿನಿಯರ್ ಇದ್ದಾನೆ. ಅವರು ಇಬ್ಬರು ಶಾಖೆಗೆ ಹೋಗ್ತಾ ಇದ್ರು, ನನ್ನೂ ಶಾಖೆ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನನಗೆ ಶಾಖೆಯ ಸಂಘದ ಒಡನಾಟ ಸ್ಟಾರ್ಟ್ ಆಯಿತು. ನಾನು 2000ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದಾಗ ಅವತ್ತಿನ ನಮ್ಮ ಈ ಜಿಲ್ಲೆಯ ಹಿರಿಯರಂಥ ರವೀಂದ್ರನಾಥ್ ಸಾಹೇಬರು ನನ್ನ ದಾವಣಗೆರೆ ನಗರದ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ಯುವ ಮೋರ್ಚಾ ಅಧ್ಯಕ್ಷ ಆಗಿ, ಜಿಲ್ಲೆಯ 2 ಟರ್ಮ್ ಜನರಲ್ ಸೆಕ್ರೆಟರಿ ಆಗಿ, ಪೇರೆಂಟ್ ಬಾಡಿಯ ಟ್ರೆಜರರ್ ಆಗಿ, ರಾಜ್ಯದ ಶಿಕ್ಷಕ ಪ್ರಕೋಷ್ಠದ ಸಹ ಸಂಚಾಲಕನಾಗಿ, ಹೀಗೆ ಬೇರೆ ಬೇರೆ ಅವಕಾಶಗಳನ್ನ ಪಾರ್ಟಿ ಕೊಡ್ತು. ಪಾರ್ಟಿ ಯಾವಾಗ ಕೊಡ್ತು ಆ ಕೆಲಸಗಳನ್ನ ಮಾಡಿದ್ವಿ. ಅದ್ರ ಜೊತೆಗೆ 2004ರ ಲೋಕಸಭೆ ಚುನಾವಣೆ, 2009 ಲೋಕಸಭಾ ಚುನಾವಣೆ, 14 ಲೋಕಸಭಾ ಚುನಾವಣೆ, 19 ಲೋಕಸಭಾ ಚುನಾವಣೆ, 4 ಲೋಕಸಭಾ ಚುನಾವಣೆಗಳು, ಒಂದು 4-5 ವಿಧಾನಸಭೆಯ ಚುನಾವಣೆಗಳು, ಒಂದು 2002, 2008, 2014, 2020 4 ಪದವೀಧರರು ಮತ್ತು 4 ಶಿಕ್ಷಕರ ಚುನಾವಣೆಗಳನ್ನ, ಒಂದು 15-20 ಚುನಾವಣೆಗಳಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾಗವಹಿಸಿದಾಗ ಪಕ್ಷ ಅವಕಾಶ ಮಾಡಿಕೊಡ್ತು, ಕೆಲಸ ಮಾಡಿದ್ದೀನಿ ಅಷ್ಟೇ. 23ರಲ್ಲಿ ನೀವು ಹರಪನಹಳ್ಳಿ ಪ್ರಭಾರಿಯಾಗಿ ಕೂಡ ಕೆಲಸ ಮಾಡಿದ್ದೀರಿ. ಪಾರ್ಟಿ ಹರಪನಹಳ್ಳಿ ಚುನಾವಣೆ ನನ್ನನ್ನು ಜೋಡಿಸಿತ್ತು. ಓಕೆ. ನಮ್ಮ ಕರುಣಾಕರ್ ರೆಡ್ಡಿ ಅವತ್ತು ನಮ್ಮ ಅಲ್ಲಿ ಅಭ್ಯರ್ಥಿ ಆಗಿದ್ರು, ಅವ್ರ ಜೊತೆ ಜೋಡಿಸ್ಕೊಂಡು ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು, ಕೆಲಸ ಮಾಡಿದೆ ಅಷ್ಟೇ. ಓಕೆ. ಹೇಗಿದೆ ದಾವಣಗೆರೆ ಜಿಲ್ಲೆ ಸದ್ಯಕ್ಕೆ? ಚೆನ್ನಾಗಿದೆ ಮೇಡಮ್, ಸಂಘಟನೆ ಗೋಯಿಂಗ್ ಗುಡ್. ಓಕೆ. ಮುಂಬರುವಂಥ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ ಸರ್? ವಿಧಾನಸಭೆ ಎಲೆಕ್ಷನ್ ಬಗ್ಗೆ ನಾನು ಕೇಳ್ತಾ ಇರೋದು. 2028ಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಮಂತ್ರಿಗಳು, ಸೋಮಣ್ಣವರು, ಇವರೆಲ್ಲರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮೇಡಮ್, ಅದಂತೂ ಶತಸಿದ್ಧ. ಯುವಕರ ರಾಜಕೀಯ ಪ್ರವೇಶ ಈಗಿನ ದಿನಮಾನಗಳಲ್ಲಿ ಎಷ್ಟು ಅಗತ್ಯ ಅಂತ ಅನಿಸುತ್ತೆ ನಿಮಗೆ? ಅಥವಾ ಯುವಕರು ರಾಜಕೀಯಕ್ಕೆ ಬರಬೇಕಾ? 100% ಬರ್ಬೇಕು ಮೇಡಮ್. ಮತ್ತು ಈ ರಾಜ್ಯನ ಆಳೋವಂಥವ್ರು ಯುವ ಮನಸ್ಸುಗಳಾದಾಗ, ಯುವ ಜನಾಂಗ ಆದಾಗ ಯೋಚನೆ ಮಾಡೋದಕ್ಕೆ ಬೇರೆ ಆಗುತ್ತೆ. ಹಾಗೆ ಯುವಕರು 100% ರಾಜಕಾರಣಕ್ಕೆ ಬರಬೇಕು. ಇವತ್ತು ಅತಿ ಹೆಚ್ಚು ನೀವು ಮುಖ್ಯಮಂತ್ರಿಗಳಾಗಿರೋ ಪಟ್ಟಿ ತೆಗೆದ್ರೆ ಭಾರತೀಯ ಜನತಾ ಪಕ್ಷದ ಯಂಗ್ಸ್ಟರ್ಸ್ 40ರಿಂದ 50ರೊಳಗಿರುವಂತಾರೆ ಅತ್ಯಂತ ಹೆಚ್ಚು ಮುಖ್ಯಮಂತ್ರಿಗಳಾಗಿರುವಂಥವ್ರು. ಹಾಗೆ BJP ಮುಖಾಂತರ ಇವತ್ತು ಅತ್ಯಂತ ಹೆಚ್ಚು ಯುವ ಜನಾಂಗ ರಾಜಕಾರಣ ಮಾಡ್ತಾ ಇರೋದು. ಸರ್, ನೀವು NDA ಅಭ್ಯರ್ಥಿ ಆಗಿರೋದ್ರಿಂದ JDSನ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತಾ ಅಂತ? ಅಂದರೆ ನೀವೇ ಹೇಳ್ದಂಗೆ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬಂದಾಗ 8 ಸಲ BJP, 2 ಸಲ JDS ಇಲ್ಲಿ ಆಯ್ಕೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ JDSನ ಪರಮೋಚ್ಚ ನಾಯಕರಾದಂಥ ಮಾಜಿ ಪ್ರಧಾನಿ ದೇವೇಗೌಡರು ಸಾಹೇಬ್ರನ್ನ ಭೇಟಿಯಾದಾಗ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ, ಭಾರತೀಯ ಜನತಾ ಪಕ್ಷ ಮತ್ತು JDS ಎರಡೂ ಸೇರಿ NDA ಕ್ಯಾಂಡಿಡೇಟ್ ಆಗಿ ನೀವು ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು. ನಮ್ಮ ಪಕ್ಷದ ಆಶೀರ್ವಾದ ನಿಮ್ಮ ಜೊತೆಗೆ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನು ನಮ್ಮ ಹಿರಿಯರಂತ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ದೇವೇಗೌಡಜಿಯವರು ಹೇಳಿದ್ರು. ಅದೇ ರೀತಿಯ ಪ್ರವಾಸದಲ್ಲಿ
ಎಲ್ಲ ಜಿಲ್ಲೆಗಳಲ್ಲಿ JDSನ ಜಿಲ್ಲಾಧ್ಯಕ್ಷರುಗಳನ್ನು ಮತ್ತು ಅಲ್ಲಿಯ ಶಾಸಕರುಗಳನ್ನ, ಮಾಜಿ ಶಾಸಕರನ್ನ ಭೇಟಿಯಾದಾಗ ಅವರು ಭಾಳ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಅದೇ ರೀತಿ ನಮ್ಮ JDSನ ಇವತ್ತಿನ ಕೇಂದ್ರ ಮಂತ್ರಿಗಳು, ನಮ್ಮೆಲ್ಲರ ಆದರಣೀಯರಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಕುಮಾರಣ್ಣ ಅವರು ಸಹ ಟಿಕೆಟ್ ಪೂರ್ವದಲ್ಲಿ ಕೇಂದ್ರದಲ್ಲಿ ಸಂಸತ್ತಿನ ಅವರ ಕಚೇರಿಯಲ್ಲಿ ಭೇಟಿಯಾದಾಗ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಹಾಗಾಗಿ ಇಡೀ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು, ಕಾರ್ಯಕರ್ತರುಗಳು ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೋ ಅದೇ ರೀತಿಯೇ JDS ಪಕ್ಷದ ಎಲ್ಲ ಪ್ರಮುಖರುಗಳು ಈ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾ ಹೇಳಿದಾಗೆ JDSನ ಪರಮೋಚ್ಚ ನಾಯಕರಾದಂಥ ಶ್ರೀ ದೇವೇಗೌಡರ ಆಶೀರ್ವಾದನೂ ಸಹ ನನ್ನ ಮೇಲಿದೆ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ. ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷ ಮತ್ತು JDSನ ಸಮನ್ವಯದ NDA ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅತ್ಯಂತ ಸಹಕಾರಿಯಾಗುತ್ತೆ ಅಂತಕ್ಕಂಥ ವಿಶ್ವಾಸ ನಂದಿದೆ. ಬಹುಶಃ ನಾನು ಈ ಇನ್ನೊಂದು ಪ್ರಶ್ನೆ ಕೇಳಿದರೆ ಔಟ್ ಆಫ್ ದ ಬಾಕ್ಸ್ ಅನ್ಸಲ್ಲ ಅನಿಸುತ್ತೆ. ಇತ್ತೀಚೆಗಷ್ಟೇ ದೇವೇಗೌಡರು ಅವರ ಅರ್ಧಾಂಗಿಯನ್ನು ಕಳ್ಕೊಂಡ್ರು. 73 ವರ್ಷದ ದಾಂಪತ್ಯ ಅವ್ರದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಅಥವಾ ನೀವು ಕಂಡಂತೆ ಹೇಗಿತ್ತು ಇವರ ದಾಂಪತ್ಯ? ನಾನು ವೈಯಕ್ತಿಕವಾಗಿ ಮೇಡಮ್, ನಾನು ದೇವೇಗೌಡ ಸಾಹೇಬ್ರನ್ನ 2 ಸಾರಿ ಭೇಟಿಯಾಗಿದ್ದೀನಿ. ಒಂದು ಸಾರಿ ಅವ್ರ ಮನೆಗೆ ಹೋದಾಗ ಅಮ್ಮನವ್ರು ನೋಡಿದ್ದೆ, ನಮಸ್ಕಾರ ಮಾಡಿದ್ದೆ. ತುಂಬ ನನಗೆ ವೈಯಕ್ತಿಕವಾದ ಸಂಪರ್ಕ ಇಲ್ಲ. ಆದರೆ ನಾನು ಅವ್ರಿಗೆ ತಿಳಿದಂಗೆ, ಅವ್ರಿಗೆ ಸಂಬಂಧಪಟ್ಟಂಗೆ ನಾನು ಓದ್ಕೊಂಡಂಗೆ, ಬೇರೆ ಬೇರೆ ಪತ್ರಿಕೆಗಳ ಲೇಖನಗಳನ್ನ ಓದ್ದಂಗೆ, ಆಮೇಲೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ದೇವೇಗೌಡ ಸಾಹೇಬ್ರದ್ದು ಇಂಟ್ರ್ಯೂನ ನಾನು ನೋಡ್ದಂಗೆ ತುಂಬ ಅನುರೂಪವಾದಂತಹ ಕುಟುಂಬ. ಇವತ್ತು ಆ ಮಟ್ಟಕ್ಕೆ ದೊಡ್ಡವರು ಹೋಗಬೇಕು ಅನ್ನೋದ್ರಿಂದ ತುಂಬ ದೊಡ್ಡ ಕೆಲಸವನ್ನು ಮಾತೋಶ್ರೀ ಚೆನ್ನಮ್ಮನವರು ಮಾಡಿದರು ಅನ್ನೋ ಅಂಥದ್ದು ಎಲ್ಲರೂ ಬಾಯಲ್ಲಿ ಕೇಳ್ತಿರೋ ಅಂಥ ಮಾತು. ಅಂಥ ತಾಯಿ ಹೃದಯದ ಇವರು ಇವತ್ತಿನ ನಮ್ಮೆಲ್ಲ ಯುವ ಜನಾಂಗಕ್ಕೆ ಅವ್ರ ಕುಟುಂಬ, ಅವ್ರ ದಾಂಪತ್ಯ ಒಂದು ಮಾದರಿ ಆಗುತ್ತೆ. 72 ವರ್ಷಗಳ ಕುಟುಂಬ ಜೀವನವನ್ನು ನಡೆಸಿದ್ದಾರೆ. ಭಗವಂತ ಅವ್ರ ಸಾನ್ನಿಧ್ಯಕ್ಕೆ ಅವ್ರನ್ನ ಕರ್ಕೊಂಡಿದ್ದಾನೆ. ನನಗೆ ನಾನು ಹೇಳೋದಿಷ್ಟೇ, ತುಂಬ ಚಿಕ್ಕವನಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಸಂಗಾತಿಯನ್ನು ಕಳ್ಕೊಂಡಂಥ ಆ ನೋವನ್ನು ಭರಿಸೋವಂಥ ಶಕ್ತಿ ಮಾನ್ಯ ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲ ಹಿರಿಯ ದೇವೇಗೌಡರಿಗೆ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಅತ್ಯಂತ ವಿನಮ್ರನಾಗಿ ನಾನು ಮಾಡ್ಬೋದೇ ವಿನ ತುಂಬ ಚಿಕ್ಕವನಾಗಿ. ಅವ್ರ ಕುಟುಂಬ ಏನಿದೆ, ಅವರ ದಾಂಪತ್ಯ ಏನಿದೆ, ನಮ್ಮಂಥ ಎಲ್ಲ ಯುವಕರಿಗೆ, ಇವತ್ತಿನ ಸಮಾಜಕ್ಕೆ ಒಂದು ಆದರ್ಶ ಮತ್ತು ಮಾದರಿ ಅಂತ ಹೇಳ್ತೀನಿ. ವಿಧಿ ಬಾರ ಯಂತ್ರ ಘೋರ ಪ್ರೇಮಿಗಳು ದೂರ ದೂರ. ಪಕ್ಷ ಸಂಘಟನೆ ಮಾಡುವಂತಹ ಕೆಲಸ ಬಿಜೆಪಿಯಲ್ಲಿ ಹೇಗೆ ಸಾಗ್ತಾ ಇದೆ? ಚೆನ್ನಾಗಿದೆ ಮೇಡಮ್. ನಮ್ಮದು ಕಾರ್ಯಕರ್ತರ ಬೇಸ್ ಪಾರ್ಟಿ. ಯಡಿಯೂರಪ್ಪನವರು ತುಂಬ ಹೇಳ್ತಾ ಇರ್ತಾರೆ, ದೇವ ದುರ್ಲಭವಾದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕಿದ್ದಾರೆ ಅಂತ. ಅಂದರೆ ದೇವರಿಗೂ ಸಿಗದೇ ಇರುವಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಅಂತ. ಹಾಗಾಗಿ ನಮ್ಮ ಪಕ್ಷದ ಆಸ್ತಿನೇ ಕಾರ್ಯಕರ್ತರು. ಆ ಕಾರ್ಯಕರ್ತರು ಲೀಡ್ ಮಾಡೋವಂಥ ನಮ್ಮ ಪ್ರಮುಖರುಗಳು. ಹಾಗಾಗಿ ಪಕ್ಷ ಸಂಘಟನೆ ತುಂಬ ಚೆನ್ನಾಗಿದೆ, ಅದಕ್ಕೆ ತೊಂದರೆ ಇಲ್ಲ. ಸ್ಪೆಷಲಿ ಈ ಪದವೀಧರರಿಗೆ ಮತ್ತು ನಿರುದ್ಯೋಗ ಸಮಸ್ಯೆ ಇರುವಂಥವರಿಗೆ ಒಂದು ಸೇತುವೆಯಾಗಿ ನಿಲ್ತೀನಿ ಅನ್ನೋದನ್ನು ನೀವು ಹೇಳಿದ್ರಿ. ಅಂದರೆ ನೀವು ಆಮಿಷಗಳನ್ನು ಕೊಡದೆ, ಖಂಡಿತ ಇದನ್ನು ನಾನು ಮಾಡೇ ತೀರ್ತೀನಿ ಅಂತ ಏನೂ ಹೇಳ್ದೆ, ನಿಮ್ಮ ಕೈಲಾಗಿದ್ದು ಏನು, ಕೈಲಾಗಬಹುದಾಗಿರೋದು ಏನು ಅನ್ನೋದನ್ನು ಸ್ಪಷ್ಟವಾಗಿರುವಂಥ ಮೆಸೇಜ್ನ ರವಾನೆ ಮಾಡಿದ್ದೀರಾ. ಮತ್ತು ಯುವಕರಲ್ಲಿ ಅಥವಾ ಪದವೀಧರರಲ್ಲಿ ನೀವೇನು ಕೇಳ್ಕೊಳ್ತೀರಿ? ಪದವೀಧರರಿಗೆ ನಾ ಹೇಳೋದು ಅಷ್ಟೇ, ಒಂದು ವಿನಂತಿ ಅವ್ರ ಹತ್ರ ಅಥವಾ ನಮ್ಮ ಶಿಕ್ಷಕ ಬಂಧುಗಳಿಗೆ. ಇದು 2 ಲಕ್ಷ ಓಟಿರೋಂಥ ಒಂದು ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಮೇಡಮ್. ಇದು ಕೋಲಾರದಿಂದ ಹಿಡಿದು ದಾವಣಗೆರೆಯ ಕುಕ್ಕುಡ್ಗಾತ್ರಿ ತನಕ ಬರುತ್ತೆ. ಹತ್ತತ್ರ ಒಂದು 650 ಕಿಲೋಮೀಟ್ರು, ತುಂಬ ದೊಡ್ಡ ಏರಿಯಾ. 32 ಶಾಸಕರು ಬರೋ ಅಂಥ ಕ್ಷೇತ್ರ. 2 ಲಕ್ಷ ಜನ ಪದವೀಧರಲ್ಲಿ ಇದ್ದಾರೆ ಈ ಕ್ಷೇತ್ರದಲ್ಲಿ, ವೋಟರ್ಸ್ ಇದ್ದಾರೆ. ಪದವೀಧರಲ್ಲಿ ನಂದು ವಿನಂತಿ ಏನು ಅಂತ ಹೇಳಿದ್ರೆ, ಸಂಘಟನೆ BJP ಇವತ್ತಿನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಮಾಡಿರೋಂಥ ಕೆಲಸ, ಶಿಕ್ಷಣ ಕ್ಷೇತ್ರಕ್ಕೆ BJP ಸರ್ಕಾರಗಳು ಕೊಟ್ಟಂಥ ಕೊಡುಗೆ, ಇವತ್ತು ಯೂನಿವರ್ಸಿಟಿಗಳಿಗೆ BJP ಅವರು ಸರ್ಕಾರ ಕೊಟ್ಟಿರೋಂಥ ಕೊಡುಗೆಗಳು, ಇವನ್ನೆಲ್ಲ ಇಟ್ಕೊಂಡು ನಿಮ್ಮದೇ ಮಧ್ಯೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದಿರುವಂಥ ವ್ಯಕ್ತಿ ನಿಮ್ಮ ಪ್ರತಿನಿಧಿ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ವಿನಂತಿಯನ್ನು ಮಾಡ್ತೀನಿ. ಯುವಕರ ಜವಾಬ್ದಾರಿಗಳು ಏನಿದೆ ಸರ್ ಸಮಾಜ ಕಟ್ಟುವಂತಹ ನಿಟ್ಟಿನಲ್ಲಿ ಅಥವಾ ಜಾಬ್ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಏನು ಜವಾಬ್ದಾರಿಗಳಿದ್ದಾವೆ? ನೀವು ತುಂಬ ಮೇಡಮ್ ಈ ಸ್ಟಾರ್ಟಪ್ಗಳೆಲ್ಲ ನೋಡಿದ್ರೆ ಮ್ಯಾಕ್ಸಿಮಮ್ ಮಾಡಿರೋಂಥದ್ದು ಯುವಕರೇ ಮಾಡಿರೋವಂಥದ್ದು. ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ಎಲ್ಲ ಮಾಡಿರೋದೆಲ್ಲ ಯುವಕರೇ. ಯುವಕರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಕ್ಕರೆ 100% ಸಕ್ಸಸ್ ಆಗ್ತಾರೆ. ಅವ್ರಿಗೊಂದು ಸ್ವಲ್ಪ ಮಾರ್ಗದರ್ಶನದ ಕೊರತೆ ಇದೆ. ಆ ಮಾರ್ಗದರ್ಶನ ಕೊರತೆಯನ್ನು ಜೋಡಿಸೋ ಅಂಥ ಕೆಲಸ ನಮ್ಮಂಥವ್ರು ಮಾಡಬೇಕು ಅಂತ ನಾನು ಯೋಚನೆ ಅಷ್ಟೇ.
ಓಕೆ. ಇತ್ತೀಚಿನ ದಿನಗಳಲ್ಲಿ ಈ ಮೌಲ್ಯಗಳ ಬಗ್ಗೆ ನೀವು ತುಂಬ ಸ್ಟ್ರೆಸ್ ಮಾಡಿದ್ರಿ. ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ನನಗೆ ಮೌಲ್ಯಗಳ ಪರಿಚಯ ಆಗುತ್ತೆ, ಇಲ್ಲಿರುವಂಥ ಒಂದೊಂದು ಮಗು ಕೂಡ ಮೌಲ್ಯಗಳನ್ನು ಅರ್ಥಕೊಂಡಿದೆ, ಅದ್ರ ಬಗ್ಗೆ ಮಾತಾಡುತ್ತೆ. ಬಟ್ ಒಬ್ಬ ಮನುಷ್ಯ ಜೀವನ ನಡೆಸೋದಕ್ಕೆ, ಎಸ್ಪೆಷಲಿ ಯುವಕರು ಮೌಲ್ಯಗಳನ್ನು ಎಷ್ಟು ಅಳವಡಿಸ್ಕೊಳ್ಬೇಕಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಿದಾಗ ಏನು ಅನಿಸುತ್ತೆ? ಒಂದು ಗಾದೆ ಮಾತಿದೆ ಮೇಡಮ್, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ನಿಮಗೆ 25% ಶಿಕ್ಷಣದ ನಾಲೆಡ್ಜ್ ಇದ್ದರೆ ಇನ್ನು 75% ನಿಮ್ಮ ನಡವಳಿಕೆ ಅಂದರೆ ಮತ್ತು ವಾಪಸ್ ಮೌಲ್ಯ. ಹೌದು. ನಾವು ಎಷ್ಟು ಒಳ್ಳೆ ನಡವಳಿಕೆಯಿಂದ ಸಮಾಜಕ್ಕೆ ನಾವು ಪರಿಚಯ ಆಗ್ತೀವೋ ಸಮಾಜ ನಮ್ಮನ್ನು ಹತ್ರ ಬಿಟ್ಕೊಳ್ಳುತ್ತೆ. ಇವತ್ತು ಸಮಾಜ ನಾನು ಇಷ್ಟಕ್ಕೊಂದು ಪ್ರೀತಿಯಿಂದ ಅಪ್ಕೊಂಡಿದೆ ಅಂತ ಹೇಳಿದ್ರೆ ನನ್ನ ನಡವಳಿಕೆ ಸಮಾಜಕ್ಕೆ ಇಷ್ಟ ಆಗಿದೆ. ಸಮಾಜ ಅಂದರೆ ಯಾರು? ನನ್ನ ಥರನೇ ಇರೋವಂಥ ಇನ್ನೊಂದಿಷ್ಟು ಹಿರಿಯರು, ಸ್ನೇಹಿತರುಗಳು, ಅವರೇ ಸಮಾಜ. ನನ್ನ ಬಿಟ್ಟು ಸಮಾಜ ಇಲ್ಲ, ಸಮಾಜ ಬಿಟ್ಟು ನಾನಿಲ್ಲ. ಆದರೆ ನಾವು ನಮ್ಮ ನಡವಳಿಕೆ ಮುಖಾಂತರ ನಾವು ಸಮಾಜನ ಒಪ್ಕೋಬೇಕಾಗತ್ತೆ. ನಾನು ತುಂಬ ಚೆನ್ನಾಗಿ ಓದಿದ್ದೀನಪ್ಪ, ನಾನು 99% ಇದೆ, ನಾನು ಎಲ್ಲದನ್ನು ಕಲ್ತ್ಬಿಟ್ಟಿದ್ದೀನಿ, ಸಮಾಜ ಜೊತೆ ನಾನು ಕನೆಕ್ಟೇ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಶಿಕ್ಷಣ ಫೇಲ್ಯೂರ್ ಅಲ್ಲಿ. ಹಾಗಾಗಿ ನಮ್ಮ ಗಾದೆ ಮಾತೆಯಿಂದ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ನಿಮ್ಮ 25% ಶಿಕ್ಷಣ, ಇನ್ನು 70% ನಡವಳಿಕೆ ಇದ್ದರೆ ನೀವು ಅದ್ಭುತವಾಗಿ ಸಮಾಜದಲ್ಲಿ ಒಬ್ಬ ಸಂಘಜೀವಿಯಾಗಿ, ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೀವು ಬದುಕ್ಬೋದು ಅಂತ ನನ್ನ. ನಾವು ಉದ್ಯೋಗದ ಬಗ್ಗೆ ಮಾತಾಡಿದ್ವಿ, ಉದ್ಯೋಗ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಆಲ್ರೆಡಿ ಉದ್ಯೋಗ ಮಾಡ್ತಾ ಇರೋರು ಅಂದರೆ ಎಂಪ್ಲಾಯೀಸ್ಗಳಾಗಿರ್ಬೋದು ಅಥವಾ ಟೀಚರ್ಸ್ಗಳಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳಿರ್ತಾರೆ ಸರ್. ಅವರಿಗೊಂದು ಗಟ್ಟಿ ಧ್ವನಿ ಅಂತ ಇರಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಸ್ಯಾಲ್ರಿ ಸಮಸ್ಯೆ ಆಗಿರ್ಬೋದು, ಪೆನ್ಷನ್ ಸಮಸ್ಯೆಗಳಾಗಿರ್ಬೋದು, ಅವರು ವಾರಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಹೋಗಿ ಬೆಂಬಲವಾಗಿ ನಿಂತ್ಕೊಳ್ಳದೇ ಇರುವಂಥ ಸಿಚುವೇಶನ್ ಇರುತ್ತೆ. ಒಬ್ಬ ಎಜುಕೇಷನಿಸ್ಟ್ ಆಗಿ ನೀವು ಇದನ್ನು ಹೇಗೆ ನೋಡ್ತೀರಿ, ಅಥವಾ ಇದನ್ನು ಸಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಿ? ನಮ್ಮನ್ನೇ ಹಿರಿಯರು ಹೋಗಿದ್ದೆ ಮೇಡಮ್ ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ. ಒಬ್ಬ ನಿವೃತ್ತ ಉಪನ್ಯಾಸಕರು, ಅವರು ಸೋಮವಾರಪೇಟೆಯಿಂದ ರಿಟೈರ್ ಆಗಿ ಬಂದಿದ್ದೀನಿ. ನನ್ನ ಮೂಲತಃ ಹಿರಿಯೂರು. ಒಂದು 25-26 ವರ್ಷ ನಾನು ಸೋಮವಾರಪೇಟೆ ಒಂದು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರು ಅವರು. ಅವ್ರಿಗೆ ಹೊರಗೆ ಬರುವಾಗ ಅವ್ರು ಕಣ್ತುಂಬ ನೀರು ತಂದ್ಕೊಂಡು ಹೇಳಿದ್ರು, ಸರ್ ನಾನು ಕೊನೆ ತಿಂಗಳು ಸಂಬಳ ಬಿಟ್ಟರೆ ನನಗೇನು ಸಿಕ್ಕಲಿಲ್ಲ ಸರ್, ಯಾವುದೇ ಪೆನ್ಷನ್ ಇಲ್ಲ. 30 ವರ್ಷ 25 ವರ್ಷ ನಾನು ಕೆಲಸ ಮಾಡಿ ಹೊರಗೆ ಬರುವಾಗ ನನಗೇನು ಇಲ್ಲ ಅಂತ. ಈ ಸಮಾಜಕ್ಕೆ ದಾರಿದೀಪ ಆಗಿರೋಂಥ ಒಬ್ಬ ಶಿಕ್ಷಕ, ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕ ಒಬ್ಬ ಉಪನ್ಯಾಸಕ, ಸಾವಿರಾರು ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಡುಗೆ ಹಾಕಿ ಕೊಟ್ಟಿರ್ತಕ್ಕಂಥ ಒಬ್ಬ ಆದರ್ಶ ಗುರು ತನ್ನ ನಿವೃತ್ತಿ ಅಂಚಿನಲ್ಲಿ ಖಾಲಿ ಕೈಯಲ್ಲಿ ನಿಂತ್ಕೊಳ್ಳೋದು ಎಷ್ಟು ವಿಪರ್ಯಾಸ. ಇಂಥರ ಪರವಾಗಿ ಧ್ವನಿ ಎತ್ತಬೇಕು, ಅವ್ರಿಗೊಂದು ಗೌರವಯುತವಾದ ಬದುಕನ್ನು ಕೊಡಬೇಕು ಅನ್ನೋಂಥ ಉದ್ದೇಶಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥದ್ದು. ವಿಧಾನ ಪರಿಷತ್ ಸದಸ್ಯನಾದ ನಂತರ ಅಂತರ ಗೌರವಯುತ ಬದುಕಿಗೋಸ್ಕರ ಏನನ್ನು ಮಾಡಲಿಕ್ಕಾದ್ರೂ ನಾನು ತಯಾರಿದ್ದೀನಿ. ಶಿಕ್ಷಕರಿಗೆ ನೀವೇನೋ ಒಂದು ಟಿಪ್ಸ್ ಕೊಡ್ತೀರಾ ಅಥವಾ ಮಾರ್ಗದರ್ಶನ ಕೊಡ್ತೀರಾ ಅನ್ನೋದಾದ್ರೆ ಏನಿರಬಹುದು ಅದು? ನಾನು ಈಗಲೂ ಟೀಚರ್ಸ್ ಹೇಳ್ತಾ ಇದ್ದೆ ಹೊರಗೆ, ಏನನ್ನು ಮಾಡ್ತೀರೋ ಮನಸ್ಸಿಂದ ಮಾಡಿರಿ ಅಂತ. ನೀವು ಅಪ್ಡೇಟ್ ಆಗಿರಿ. ಕರೆಕ್ಟ್. ನಿಮ್ಮನ್ನು ನೀವು ಯಾವತ್ತೋ ಓದಿರೋ BSc, ಯಾವತ್ತೋ ಓದಿರೋ BA, ಯಾವತ್ತೋ ಓದಿರೋ MA ಇವತ್ತು ನಿಮ್ಗೆ ಯೂಸ್ ಆಗಲ್ಲ. ಓದಬೇಕು, ನಿಮ್ಗೆ ಅದು ನೌಕರಿ ಕೊಟ್ಟಿದೆ. ಆ ನೌಕರಿಯಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ನಿರಂತರ ಓದ್ರಿ, ತಂತ್ರಜ್ಞಾನನ ಬಳಸ್ಕೊಳ್ಳಿ, ಮಕ್ಕಳಿಗೆ ಮನ ಮುಟ್ಟಂಗೆ ಹೇಳ್ರಿ. ಆವಾಗ ನೀವು ಒಂದು ಒಳ್ಳೆಯ ಶಿಕ್ಷಕರು ಅಥವಾ ಒಳ್ಳೆಯ ಉಪನ್ಯಾಸಕರಾಗ್ತೀರಿ. ನಮ್ಮಲ್ಲಿರೋ ಶಿಕ್ಷಕರಿಗೆ ನಾವು ಯಾವಾಗಲೂ ಓರಿಯಂಟೇಷನ್ ಕೋರ್ಸು, ವರ್ಕ್ಶಾಪ್ಸು ಅದನ್ನೆಲ್ಲ ಮಾಡೋದು ಅದೇ ಕಾರಣಕ್ಕೆ. ಹಾಗಾಗಿ ರಿಸಲ್ಟ್ ದೃಷ್ಟಿಯಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ಮಕ್ಕಳಿಗೊಂದು ಆದರ್ಶ ಇರೋಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಓಕೆ. ಶಿಕ್ಷಣ ಸಂಸ್ಥೆಗಳಿಗೆ ಒಂದು ನೀವು ಮಾರ್ಗದರ್ಶನ ಅಥವಾ ಒಂದು ಮಾಹಿತಿ ಹಂಚ್ಕೊಳ್ಳೋದಾದ್ರೆ ಏನು ಹಂಚ್ಕೊಳ್ತೀರಿ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ರಿಸಲ್ಟ್ಸ್ಗಳನ್ನು ಗಮನಿಸ್ತಾ ಇದ್ದೆ ಸರ್. 100% ರಿಸಲ್ಟ್ಸ್ ಇದೆ. ತುಂಬ ಶಿಕ್ಷಣ ಸಂಸ್ಥೆಗಳು ಈ ಮಟ್ಟಕ್ಕೆ ಬರಬೇಕು ಅಂತ ಶ್ರಮಿಸ್ತಾ ಇರ್ತಾರೆ. ಅವ್ರಿಗೇನು ನೀವು ಮಾರ್ಗದರ್ಶನ ಕೊಡ್ತೀರಿ? ಮೇಡಮ್, ಮಾರ್ಗದರ್ಶನ ಅನ್ನೋಂಥದ್ದು ಏನಿಲ್ಲ. ಯಾವ ಸಂಸ್ಥೆಗಳಿಗೆ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಆಡಳಿತ ಮಂಡಳಿ ಇನ್ನು ನಾಟಕ ಕೇಳೋದು ಅಥವಾ ನಿಮ್ಮನ್ನು ಮೆಚ್ಚಕ್ಕೆ ಕೇಳೋಂಥ ಮಾತಲ್ಲ. ಒಂದಿಷ್ಟು ಫರ್ನಿಚರ್ ತಂದು ಕೊಡ್ಬೋದು, ಒಂದು ಬಿಲ್ಡಿಂಗ್ ಕಟ್ಕೊಡ್ಬೋದು, ಒಂದು ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೋದು. ಎನ್ವೈರ್ಮೆಂಟೇ ಶಿಕ್ಷಣ ಅಲ್ಲ. ನಿಜವಾದ ಶಿಕ್ಷಣ ಸಂಸ್ಥೆಯ ಅಸೆಟ್ ಯಾರು ಅಂದರೆ ಅಲ್ಲಿರೋಂಥ ಶಿಕ್ಷಕರು. ಅವ್ರ ಶಿಕ್ಷಕರು ನೀವು ಗೌರವದಿಂದ ನಡೆಸ್ಕೊಂಡ್ರೆ ಅವ್ರು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ನಮ್ಮಲ್ಲಿ 22-23 ವರ್ಷ ಆಯ್ತು ಶಾಲೆ ಪ್ರಾರಂಭ ಮಾಡಿ. ಇವಾಗ ಶಾಲೆ ಪ್ರಾರಂಭ ಮಾಡಿರೋದಾಗಿದ್ದ ಟೀಚರ್ಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಅಂತ. ಈ ಶಾಲೆ ನಾನು ಸುಮಾರು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ 23 ವರ್ಷ ಒಂದೇ ಶಾಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ಒಂದೊಂದ್ಸತಿ ಆಶ್ಚರ್ಯನೇ ಆಗುತ್ತೆ. ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೊಂದು ಅವ್ರ ಸರಳತೆ ಬಗ್ಗೆ ನಿಜವಾಗ್ಲೂ ನಾವು ಎಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಆಮೇಲೆ 23 ವರ್ಷದಿಂದ ನಾವು ನೋಡಿದ ಹಾಗೆ ಅವರ ಒಂದು ಸಾಧನೆ ಒಂದ್ ಫೀಲ್ಡ್ ಅಲ್ಲ, ಸುಮಾರು ಫೀಲ್ಡ್ ಅಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ನಾನು ಜ್ಯೋತಿ ಉಪಾಧ್ಯಾಯ ಅಂತ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಸುರೇಶ್ ಸರ್ ಬಗ್ಗೆ ಹೇಳೋದಾದ್ರೆ ಅವರೊಂದು ಮೇರು ವ್ಯಕ್ತಿತ್ವದ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ನನ್ನ ಹೆಸರು ಪ್ರಕಾಶ್ ಅಂತೇಳಿ,
ನಾನು ಈ ಸಂಸ್ಥೆಯಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು 18 ವರ್ಷಗಳಿಂದ. 18 ವರ್ಷದಿಂದ ನಮಗೆ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿದ್ದಾರೆ, ನಮ್ಮ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಸುರೇಶ್ ಸರ್ ಅವರು ಒಬ್ಬ ಮಾತೃ ಹೃದಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಈ ಶಿಕ್ಷಣ ಅಂತಂತಂದರೆ ಅವರು ಒಂದು ತಮ್ಮ ರಕ್ತಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಬದಲಾವಣೆಯನ್ನು ತರಬೇಕು, ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಅವ್ಯವಸ್ಥೆಗಳನ್ನು ನಮ್ಮ ಈ ಒಂದು ಯುವ ಪೀಳಿಗೆಗಳಿಗೆ ತಿಳಿಸ್ಕೊಟ್ಟು ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ 10 ವರ್ಷದ ಮೇಲೆ ಸಂಸ್ಥೆ ಜೊತೆ ಕೆಲಸ ಮಾಡ್ತಿರೋಂಥ ಹತ್ತಿರ ಒಂದು 70-80 ಜನ ಶಿಕ್ಷಕರಿದ್ದಾರೆ. ಹೇಮಂತ್ ಕುಮಾರ್ ಅಂತ. ನಾನು ಕಳೆದ 10 ವರ್ಷಗಳಿಂದ ಸೋಮೇಶ್ವರ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ವೃತ್ತಿ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸುರೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಯಾವತ್ತೂ ಅವರು ಸರ್ ಅನ್ನೋದಕ್ಕಿಂತ ಒಬ್ಬ ಸೋದರ ಅನ್ನೋ ಭಾವನೆನೇ ಹೆಚ್ಚು. ಎಲ್ಲರನ್ನೂ ಕೂಡ ಒಂಥರ ಸೋದರಿ ಮನೋಭಾವದಲ್ಲೇ ನೋಡ್ತಾರೆ ಅವರು. ಸುರೇಶ್ ಸರ್ ಅವರು ಬಡತನದಿಂದ ಬೆಳೆದಿರೋದ್ರಿಂದ ಅವ್ರಿಗೆ ಪ್ರತಿಯೊಂದು ಬಡತನದಲ್ಲಿ ಬರೋ ವಿದ್ಯಾರ್ಥಿಗಳ ಕಷ್ಟ ಸುಖ ಎಲ್ಲವನ್ನೂ ಹತ್ರದಿಂದ ಅರ್ತಿದ್ದಾರೆ. ಹಾಗಾಗಿ ಖಂಡಿತ ಅವರು ಮುಂದೆ ಏನು ಈ ಪದವೀಧರ ಕ್ಷೇತ್ರ ಇದೆಯಲ್ಲ ಅಲ್ಲಿಯ ಸಮಸ್ಯೆಗಳಿಗೆ ಖಂಡಿತ ಅವರು ಬೆಳಕಾಗೇ ಆಗ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಆ ಕಷ್ಟ ಸುಖಗಳು. ಈಗಾಗಲೇ ಅವರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರು ತೊಡಗಿಸ್ಕೊಂಡು ಮಾಡ್ತಾ ಇರೋ ಸಾಮಾಜಿಕ ಸೇವೆ ನೋಡಿದ್ರೆ, ಸೇವೆಗಳನ್ನ ಗಮನಿಸೋದೇ ಆದರೆ ಖಂಡಿತ ಈ ಕ್ಷೇತ್ರಕ್ಕೆ ಒಂದು ಬದಲಾವಣೆ ಮಾಡೇ ಮಾಡ್ತಾರೆ, ಯುವಕರಿಗೆ ಆಶಾಕಿರಣ ಆಗೇ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಯಶ್ರೀ ಅಂತ. ನಾನು 16 ಇಯರ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ಯಾವತ್ತೂ ಈ ಶಾಲೆಯಲ್ಲಿ 16 ವರ್ಷ ನಾನು ಕೆಲಸ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅಷ್ಟು ಚೆನ್ನಾಗೆ ನನಗೆ ಎನ್ವೈರ್ನ್ಮೆಂಟ್ ಇದೆ ಇಲ್ಲಿ. ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ನಮಗೆ ತವ್ರ ಮನೆ ಥರ ನಮಗೆ ಇದು ಬಾಗ್ನ ಕೊಡ್ತಾ ಇದ್ದಾರೆ ಸರ್ ಪ್ರತಿ ವರ್ಷ. ಸೊ ಹಾಗಾಗಿ ಈ ಎನ್ವೈರ್ನ್ಮೆಂಟ್ ನಮಗೆ ತುಂಬಾ ಇಷ್ಟ ಆಗಿದೆ. ಸರ್ ಸ್ಟೂಡೆಂಟ್ಸ್ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ ಮಕ್ಳು ಕರೆದುಬಿಟ್ಟು ಮಾತಾಡಿಸಿ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಹೇಗಿದೆ ಏನಿದೆ ಅಂತ ಸರ್ ಎಲ್ಲರನ್ನೂ ಪ್ರತಿಯೊಂದು ಮಗುನೂ ಟೈಮ್ ಸಿಕ್ಕಾಗೆಲ್ಲ ಅವರು ಸರ್ ಮಾತಾಡಿಸ್ತಾ ಇರ್ತಾರೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ ಸರ್ ಅಂತ ಅಂದರೆ ಎಲ್ಲ ಮಕ್ಕಳು. ಅವ್ರ ಸಿಂಪ್ಲಿಸಿಟಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸರ್ ಎಲ್ಲರ ಜೊತೆಗೂ ಒಂದೇ ಥರ ಮಾತಾಡ್ತಾರೆ. ಅವರು ಅಷ್ಟು ದೊಡ್ಡ ಲೆವೆಲಲ್ಲಿದ್ರೂ ಅವ್ರಿಗೆ ಅನಿಸ್ತಾನೆ ಇಲ್ಲ. ತುಂಬ ಸಿಂಪ್ಲಿಸಿಟಿಯಾಗಿ ನಮ್ಮ ಜೊತೆಗೆ ಮಿಂಗಲ್ ಆಗ್ತಾರೆ ಸರು. ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ನಾವು ತವ್ರ ಮನೇಲಿ ಇದ್ದೀವ ಅನ್ನೋ ಫೀಲ್ ಕೊಡುತ್ತೆ ನಮಗಲ್ಲಿ. ಒಂದು ಬ್ರದರ್ ಥರ ನಮಗೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಪ್ರೈವೇಟ್ ಶಾಲೆಗಳ ಶಿಕ್ಷಕರನ್ನ ಇಲ್ಲಲ್ಲ ಅನ್ನೋಂಥ ಮಾತಿದೆ. ನೀವು ಅವ್ರನ್ನ ಗೌರವ ವಿಶ್ವಾಸ ಪ್ರೀತಿಯಿಂದ ಕಂಡಾಗ ಅವ್ರು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ? ಹಾಗೆ ನಮ್ಮ ಅಸೆಟ್ಟು ಶಿಕ್ಷಕರು, ನಮ್ಮ ಅಸೆಟ್ಟು ಉಪನ್ಯಾಸಕರು. ಹಾಗಾಗಿ ನಾವು ನಮ್ಮ ಅಸೆಟ್ ಅದು ಒಂದು ಸಂಸ್ಥೆಗೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು ಮ್ಯಾನೇಜ್ಮೆಂಟ್ಗಳು ಕರ್ತವ್ಯವಾದಾಗ ನಿಮಗೆ ಉಳಿದಿದ್ದೆಲ್ಲದೂ ಸರಿ ಹೋಗುತ್ತೆ. ಆ ಅಸೆಟ್ ಚೆನ್ನಾಗಿರಬೇಕು ಅಂತಂದ್ರೆ ಇನ್ನೊಂದು ದೊಡ್ಡ ಅಸೆಟ್ ಇದೆ, ಬೋಧಕೇತರ ಸಿಬ್ಬಂದಿಗಳು, ಇಲ್ಲಿ ಕೆಲಸ ಮಾಡುವಂತಹ ಶ್ರಮಿಕ ವರ್ಗದವರು. ಸೊ ಅವ್ರನ್ನೂ ಕೂಡ ನೀವು ಇಷ್ಟೊಂದು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತೀರಾ, ನಡೆಸ್ಕೊಳ್ತೀರಾ ಅನ್ನೋದಕ್ಕೆ ಉದಾಹರಣೆ ಏನು ಅಂತಂದ್ರೆ ನನ್ನ ವ್ಯೂವರ್ಸ್ಗಳಿಗೆ ಹೇಳ್ಬಿಡ್ತೀನಿ. ಸುರೇಶ್ ಸರ್ ಈ ಹಿಂದೆ ಶಿಕ್ಷಕರನ್ನ ಯಾರು ಪ್ಲೇನಲ್ಲಿ ಅಥವಾ ಫ್ಲೈಟಲ್ಲಿ ಪ್ರಯಾಣ ಮಾಡಿಲ್ವೋ ಅವರಿಗೆ ಬೇರೆ ಕಡೆ ಟೂರ್ಗಂತ ಕರ್ಕೊಂಡು ಹೋಗಿ ಬಂದಿದ್ರು. ಆದರೆ ಇಲ್ಲಿ ಕೆಲಸ ಮಾಡುವಂತಹ ಆಯಾಗಳಾಗಿರಬಹುದು, ವಾಚ್ಮೆನ್ಸ್ಗಳಾಗಿರಬಹುದು, ಕಸ ಗುಡಿಸೋರಾಗಿರ್ಬೋದು, ಅಡುಗೆ ಮಾಡೋರಾಗಿರ್ಬೋದು, ಇನ್ನು ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಸಿಬ್ಬಂದಿಗಳಾಗಿರ್ಬೋದು, ಬೋಧಕೇತರ ಸಿಬ್ಬಂದಿಗಳಾಗಿರ್ಬೋದು, ಅಂಥವ್ರನ್ನ ಲೈಫಲ್ಲೇ ಅವರು ಪ್ಲೇನನ್ನು ಹತ್ತಿರದಿಂದ ಕಂಡವರಲ್ಲ. ಅವ್ರಿಗೆಲ್ಲ ಹೈದ್ರಾಬಾದಿಗೆ ಪ್ಲೇನಲ್ಲೇ ಕರ್ಕೊಂಡು ಹೋಗಿ ವಾಪಸ್ ಪ್ಲೇನಲ್ಲಿ ಕರ್ಕೊಂಡು ಬಂದ್ರಿ. ಯಾಕೆ, ಹೇಗೆ ಬಂತು ಈ ಐಡಿಯಾ? ಆಮೇಲೆ ಅವ್ರ ಖುಷಿ ನೋಡಿ ನಿಮಗೇನು ಅನ್ನಿಸ್ತು? ಮೇಡಮ್, ಒಂದು ಕರೆಕ್ಷನ್ ಮಾಡ್ಕೊಳ್ಳಿ, ಕರ್ಕೊಂಡು ಬಂದೆ ಅಂತೆಲ್ಲ ಕಳಿಸಿದ್ರಿ. ಓಕೆ. ನಾನು ಇವತ್ತವರೆಗೂ ನಾನೊಂದು ಬಾಂಡಿಂಗ್ ಹಾಕ್ಕೊಂಡಿದ್ದೀನಿ. ನಮ್ಮ ಶಿಕ್ಷಕರ ಜೊತೆಗೆ ಒಂದು ಊಟ ಇರ್ಬೋದು, ಮಾತುಕತೆ ಇರ್ಬೋದು, ನಮ್ಮ ಶಾಲೆಯ ಪ್ರಮಿಸಸ್ಸಿನ ಆಚೆ ಇರಲ್ಲ. ಓಕೆ. ಏನಿದ್ರು ನಮ್ಮ ಶಾಲೆ ಪ್ರಮಿಸಸ್ಸಲ್ಲಿ ಅವ್ರು ಮಾತಾಡ್ಸೋವಂಥ ಶಿಕ್ಷಕರನ್ನ ನಾವು ಒಂದು 5 ವರ್ಷದ ಕೆಳಗೆ ಒಂದು 25 ಜನನ್ನ ಫಾರಿನ್ ಟ್ರಿಪ್ ಕಳಿಸಿದಾಗ ನಮ್ಮಲ್ಲಿ ಯಾರು 10 ವರ್ಷ 12 ವರ್ಷ ಕೆಲಸ ಮಾಡಿದ್ರು ಅವ್ರನ್ನ ಕಳಿಸೋಂಥ ವ್ಯವಸ್ಥೆ ಆಗಿತ್ತು. ಅವ್ರ ಜೊತೆಗೆ ನಮ್ಮ ಶ್ರೀಮತಿಯವ್ರು ಹೋಗಿದ್ರು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ಪ್ರತಿ ವರ್ಷ ನಮ್ಮಲ್ಲಿರೋಂಥ ಒಂದು 3-4 ಕಾರ್ಯಕ್ರಮಗಳು ಮಾಡ್ತೀವಿ. ಒಂದು ಶ್ರಾವಣದಲ್ಲಿ ನಮ್ಮೆಲ್ಲ ಶಿಕ್ಷಕರಿಗೆ ಒಂದು ಮಂಗಳಗೌರಿಯ ಪೂಜೆಯನ್ನು ಮಾಡಿಸಿ ಎಲ್ರಿಗೂ ಒಂದು ಸ್ಯಾರಿ ಕೊಟ್ಟು ಉಡಕ್ಕಿ ಹಾಕಿ ಅರ್ಶಿನ ಕುಂಕುಮ ಕೊಟ್ಟು ಇದು ನಿಮ್ಮ ತವ್ರ ಮನೆ ಇದು ಅಂತ. ಮದುವೆಯಾಗಿ 15-20 ವರ್ಷದ ನಂತರ ಹೆಣ್ಮಕ್ಳು ತವ್ರ ಮನೆ ಸಂಪರ್ಕ ಕಳ್ಕೊಂಡಿರ್ತಾರೆ. ಅವ್ರಿಗೆ ಇದೊಂದು ತವ್ರ ಮನೆ ಅನ್ನೋ ಫೀಲಲ್ಲಿದ್ದರೆ ಅವರು ಇದು ನನ್ನ ಮನೆ ಅಂತ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದ್ರ ಜೊತೆಗೆ ಎಲ್ಲ ಶಿಕ್ಷಕರು ಪ್ರತಿ ವರ್ಷ ಒಂದು 2-3 ದಿನ ಒಂದು ಪ್ರವಾಸ ಕಳಿಸ್ತೀವಿ ಶಾಲೆಯಿಂದ. ಅವ್ರಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಮನೆಯಲ್ಲಿ ಹೋಗೋಂಥ ವಾತಾವರಣ ಇರಲ್ಲ, ಅಥವಾ ಅವರೇ 2-3 ಫ್ರೆಂಡ್ಸ್ ಹೋಗ್ತೀವಿ ಅಂದರೆ ನೀವೇನು ಹೋಗ್ತೀರಿ ಅಂತ ಮನೆಯಲ್ಲಿ ಹೇಳ್ತಾರೆ.
ಅದೇ ಈಗ ಶಾಲೆಯಿಂದ ಆರ್ಗನೈಸ್ ಮಾಡಿದ್ದಾರೆ ಅಂತಂದಾಗ ಸಹಜವಾಗಿ ಮನೆಯವರು ಕಳಿಸ್ಕೊಡ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ಕಳಿಸ್ತೀವಿ. ಅದೇ ಟೈಪೇ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ನು ಪ್ರತಿ ವರ್ಷ ಕಳಿಸ್ತೀವಿ. ಈ ಸರಿ ಏನಾಯಿತು ಅಂತ ಹೇಳಿದ್ರೆ, ನಾನು ವಿಮಾನ ಆದಾಗ ನಂಗೆ 42 ವರ್ಷ. ಓಕೆ. ಅಲ್ಲಿ ತನಕ ನಂಗೆ ವಿಮಾನ ಹತ್ತಬೇಕು ಅನ್ನೋದು ನನ್ನ ಕನಸೋದು. ನನ್ನ ಮಗಳು 2 ವರ್ಷಕ್ಕೆ ವೀಸಾ ಪಾಸ್ಪೋರ್ಟ್ ಇಟ್ಕೊಂಡು ಏರ್ಪೋರ್ಟಲ್ಲಿ ನಿಲ್ತಾಳೆ. ಅವಳಿಗೆ ನಾವು ಕನ್ಸು ಕಾಣಕ್ಕೆ ಬಿಟ್ಟಿಲ್ಲ, ನನ್ನ ಕನ್ಸೋದು. ಹಂಗಾಗಿ ಆಯಗಳಿಗೆ ನೀವೆಲ್ಲ ವಿಮಾನ ಗಿಮ ಹತ್ತಿರೇನಮ್ಮ ಅಂದೆ. ನೀವು ಹತ್ತೀವಿ ಸರ್ ಅಂತ ಅಂದರು. ಆಯಿತು ಅಂತ ಹೇಳಿ ಹೈದರಾಬಾದ್ಗೆ ಪ್ರವಾಸ ಹೋಗಿದ್ರು. ವಾಪಸ್ ಬರ್ತಾ ಶಿವಮೊಗ್ಗಕ್ಕೆ ಫ್ಲೈಟಲ್ಲಿ ಬಂದ್ರು, ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟೆ. ಆ ದೃಷ್ಟಿಯಿಂದ ಬಂದರು ಅಷ್ಟೇ. ಅವರೆಲ್ಲ ನಮಗೆ ಹೇಳ್ದಲ್ಲ ಮೇಡಮ್, ನಮ್ಗೆ ಶಿಕ್ಷಕರು ಎಷ್ಟೋ ನಾನ್ ಟೀಚಿಂಗ್ ಸ್ಟಾಫು ಅಷ್ಟೇ. ಈಗ ಒಂದಿನ ನಮ್ಮ ಆಯಾ ಆಂಟಿ ಕ್ಲೀನ್ ಮಾಡೋರು ಬರಲಿಲ್ಲ ಅಂದರೆ, ಒಂದಿನ ನಮ್ಮ ಅಡುಗೆಯವ್ನು ಬರಲಿಲ್ಲ ಅಂದರೆ ನಮ್ಮ ಗಾಡಿ ಓಡಲ್ಲ ಅಲ್ಲಿಗೆ. ಹಾಗಾಗಿ ಅವರೆಲ್ಲರೂ ನಮ್ಮ ಕುಟುಂಬದ ಸದಸ್ಯರೇ ಅಂತ ಇರೋದ್ರಿಂದ ನಮ್ಮ ಮನಸ್ಸಲ್ಲಿ ಅವಕಾಶಗಳು ಬಂದಾಗ ಜೋಡಿಸ್ಕೊಳ್ಳೋದು ಅಂತ ಅಷ್ಟೇ. ನಮ್ಮ ಹೆಸರು ರೇಣುಕಮ್ಮ. ನಾವು ಇಲ್ಲಿ 23 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ಅನುಕೂಲ ಆಗಿದೆ ಮೇಡಮರೇ. 3 ವರ್ಷದಿಂದ ಫಸ್ಟಿಂದನೂ ನಾವು ಮಾಡ್ಕೊತ ಬಂದಿದ್ದೀವಲ್ಲ ಮೇಡಮರೇ, ನಮಗೆ ಏನು ಅನಿಸಿಲ್ಲ. ಇದು ಒಂಥರ ನಮಗೆ ಸ್ವಂತ ಮನೆ ಥರ, ಸ್ವಂತ ಅಣ್ಣ ಥರ ಇದ್ದಂಗೆ. ಸೂರ್ಯ ಸರ್ ಮೇಡಮರೇ ಯಾವತ್ತೂ ನಮ್ಮನ್ನು ಆಯಾ ಅಂತ ತಿಳ್ಕೊಂಡಿಲ್ಲ. ನಮ್ಮನ್ನೆಲ್ಲರೂ ಅಂತ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದಾರೆ. ಮನೆಯಲ್ಲಿ ಅವರು ಕಷ್ಟಪಟ್ಟಿದ್ದಾರೆ, ಇಲ್ಲಿ ಕಷ್ಟಪಡಬಾರ್ದು ಅಂತಂದು ಇಲ್ಲಿ ನಮಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಊಟ ಇಲ್ಲಿದ್ರೆ ಊಟ ಕೊಡ್ತಾರೆ. ಆಮೇಲೆ ನಮಗೆ ವರ್ಷಕ್ಕೊಂದ್ಸಲ ಟೂರ್ ಕಳಿಸ್ತಾರೆ. ನಾವೆಲ್ಲ ಹೈದ್ರಾಬಾದಿಗೆ ಹೋಗಿದ್ವಿ. ಕುತ್ಕೊಂಡು ನಮಗೆ ಏನು ಅನ್ಸಿಲ್ಲ, ಒಂಥರ ಬಸ್ನಾಗ ಹೋದಂಗೆ ಆಯ್ತು ಮೇಡಮರೇ. ಒಂಥರ ಆವಾಗ ಎಷ್ಟು ಚೆನ್ನಾಗಿ ಹೋದಂಗೆ ಆಯ್ತು ಮೇಡಮರೇ. ನಮಗೆ ಖುಷಿ ಆಯ್ತು ಮೇಡಮರೇ. ನಾನು 2 ಸಲ ಹೋಗಿದ್ದೀನಿ ಮೇಡಮರೇ. ಇವರೆಲ್ಲ 1 ಸಲ ಹೋಗಿದ್ದಾರೆ, ನಾನು 2 ಸಲ ಹೋಗಿದ್ದೀನಿ ಮೇಡಮ್. ಹೊರದೇಶಕ್ಕೆ 1 ಸಲ ಕಳಿಸಿದ್ರು ಮೇಡಮರೇ. ಮೊನ್ನೆ ಹೈದ್ರಾಬಾದಿಗೆ ಕಳಿಸಿದ್ರು, ಹೋಗಿ ಬಂದಿದ್ದೀವಿ ಮೇಡಮರೇ. ಎಲ್ಲ ಕಳಿಸಿದ್ದಾರೆ ಮೇಡಮ್. ನಾವು ಏನು ಎಲ್ಲಿ ಕಂಡಿಲ್ಲ ಮೇಡಮರೇ. ನಾವು ಇಲ್ಲಿ ಬಂದ್ಮೇಲೆ ಎಲ್ಲ ಕಂಡಿದ್ದೀವಿ. ನಮ್ಮನ್ನು ಸಂತೋಷ ನೋಡ್ತಾ ಇದ್ದಾರೆ, ಖುಷಿಯಾಗಿ ನೋಡ್ತಾ ಇದ್ದಾರೆ. ಇವತ್ತಿಗೂ ನಮ್ಮನ್ನು ಆಯಾ ಅಂತ ತಿಳ್ಕೊಂಡಿಲ್ಲ ಮೇಡಮರೇ. ಸ್ವಂತ ತಂಗಿ ಥರ ನೋಡ್ಕೊಂಡು ನಮ್ಮನ್ನು ಇದು ಮಾಡ್ತಾರೆ. ನಮಗೆ ಒಂದು ತನ್ನ ಕೊಡ್ತಾ ಇದ್ದಾರೆ ಮೇಡಮ್. ಕಷ್ಟದಿಂದ ಬಂದಿದ್ವಿ, ಇಲ್ಲಿ ಬಂದಮೇಲೆ ಸುಖದಿಂದ ಬೆಳೆಸ್ತಾ ಇದ್ದಾರೆ ನಮ್ಮ ಅಣ್ಣ. ನಮಗೆ ಅಣ್ಣನ ಥರನೇ ಇದ್ದಾರೆ ಮೇಡಮರೇ ನಮಗೆ ಸುರೇಶ್ ಸರ್. ಆಮೇಲೆ ವರ್ಷಕ್ಕೊಂದ್ಸಲ ಅರ್ಶಿನ ಕುಂಕುಮ ಕೊಡ್ತಾರೆ ಮೇಡಮರೇ ನಮಗೆ ಗೌರಿ ಹಬ್ಬಕ್ಕೆ. ನಮಗೆ ಇಲ್ಲಿ ಖುಷಿ, ನಮಗೆ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಮೇಡಮರೇ. ನಮಗೆ ಹೊರಗೆ ಹೋಗ್ಬೇಕಂದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಸೋಮೇಶ್ವರ ಬಿಟ್ಟೇನಿಲ್ಲ, ಇನ್ಯಾವುದು ಗೊತ್ತಿಲ್ಲ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ಕ್ವಾಲಿಫಿಕೇಶನ್ ಏನು ಸರ್? ಆ್ಯಕ್ಚುಲಿ ಇವಾಗ ಕೇಳ್ತಾ ಇದ್ದೀನಿ ನಾನು, ನಿಮಗೆ ಮುಂಚೆನೇ ಕೇಳಬೇಕಾಗಿತ್ತು. ನಾನು BA ಮೇಡಮ್ ಅರ್ಧಕ್ಕೆ ಬಿಟ್ಟೆ. ನಾನು ಶಾಲೆ 2004 ಆದ ನಂತರ ನಾನು MA ಇನ್ ಸೋಷಾಲಜಿ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡೆ. ಓಕೆ. ಆಮೇಲೆ MPhil ಮಾಡ್ಕೊಂಡೆ ನಾನು. ಓಕೆ. ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದು ಯಾವಾಗ ಸರ್? ಹೇಗೆ ಕಲ್ತ್ರಿ? ಅಥವಾ ಇದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸಾ? ನೀವೊಬ್ಬರೇ ನಂಗೆ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಮಾತು ಅಂತ ಏನಲ್ಲ, ನನ್ನ ಮನಸ್ಸಿನ ಭಾವನೆಗಳೇನಿದೆ ನನ್ನ ಜೊತೆ ಶೇರ್ ಮಾಡಿದೆ ಅಷ್ಟೇ. ಒಂದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥವರು ಇಲ್ಲಿರುವಂತಹ ಸಿಬ್ಬಂದಿಗಳ ಜೊತೆ ಸಂಪರ್ಕ ಆಗಿರಬಹುದು, ಅಥವಾ ಬೋಧಕೇತರ ಸಿಬ್ಬಂದಿಗಳ ಜೊತೆ ಸಂಪರ್ಕ ಆಗಿರಬಹುದು, ಅಥವಾ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ ಮತ್ತು ಪೋಷಕರ ಜೊತೆ ಸಂಪರ್ಕ ಎಷ್ಟು ಅಗತ್ಯವಾಗಿದೆ ಭಾರತದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ? ಮೇಡಮ್ ಇಲ್ಲ, ನೀವು ನಾನು ಮಾಡಿದ ಕೆಲಸ ನಂಗೆ ಸರಿ ಅನ್ನಿಸ್ತಾ ಇರುತ್ತೆ. ನಾನು ಮಾಡಿದ ಸರಿನೋ ತಪ್ಪು ಅಂತ ನನಗೆ ಹೇಳ್ಬೇಕಾಗಿರೋರು ಯಾರು? ಶಿಕ್ಷಕರು, ಮಕ್ಕಳು, ಪೋಷಕರು. ನೀವು ಅವ್ರ ಜೊತೆ ನಿರಂತರವಾದ ಸಂಪರ್ಕನ ಇಟ್ಕೊಂಡ್ರೆ ಮಾತ್ರ ನೀವು ಮಾಡಿದ ಕೆಲಸ ಸಾಧಕವಾದ ಗೊತ್ತಾಗುತ್ತೆ. ನೀವು ಅವ್ರ ಜೊತೆ ಸಂಪರ್ಕನೇ ಇಲ್ಲ ಅಂತ ಹೇಳ್ಬಿಟ್ರೆ ನೀವೇನು ಮಾಡೋದು ಗೊತ್ತಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಯಾವಾಗ್ಲೂ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅವ್ರ ಅಭಿಪ್ರಾಯಗಳನ್ನ ತೊಗೊಂಡು ಮಾಡಿದಾಗ ಮಾತ್ರ ನಾವು ಆ ಕೆಲಸ ನೀಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅವ್ರ ಅಭಿಪ್ರಾಯನೇ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಭಾಳ ಸರಿ 9th, 10th, 8th ಮಕ್ಳ ಹತ್ರ ಬರೆಸ್ತೀನಿ 2-3 ತಿಂಗಳಿಗೆ ಒಂದ್ಸರಿ. ನಿಮ್ಗೆ ಈ 3 ತಿಂಗಳಲ್ಲಿ ಏನು ಅನ್ಸ್ ಬರೀರಿ, ನಿಮ್ಮ ಹೆಸರು ಸಾಧ್ಯ ಆದರೆ ಬರೀರಿ, ನಿಮ್ಮ ಹೆಸರು ಸಾಧ್ಯವಾಗಿಲ್ಲ ಅಂದರೆ ಹಾಗೆ ಬರೀರಿ ಅಂತ. ಭಾಳ ಜನ ಶಿಕ್ಷಕರಿಗೆ ಹೇಳ್ತಾರೆ, ನಮ್ಮ ಮಿಸ್ ಇಂಥದ್ದು ಮಾಡಿದ್ದು ಚೆನ್ನಾಗಿತ್ತು, ಇಂಥದ್ದು ಚೆನ್ನಾಗಿದ್ದಿಲ್ಲ ಅಂತ. ನಾನು ಎಲ್ಲದನ್ನು ನನ್ನ ಕೈಲಿ ಓದೋಕ್ಕಾಗಲ್ಲ, ಅಲ್ಲಿರೋ ಎಲ್ಲ ಮಕ್ಕಳು. ನಾನು ನಮ್ಮ HM ಹೇಳ್ತೀನಿ, ಯಾವ್ದಾವ್ದು ತುಂಬ ಚೆನ್ನಾಗಿದೆ ಅಂತ ಬರೆದಿದ್ದಾರೋ ಅದನ್ನು ತೆಗೆದು ಇಟ್ಬಿಡಿ, ನಂಗೆ ಕೊಡೋದು ಬೇಡ. ಇದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಏನು ಬರೆದಿರ್ತಾರಲ್ಲ ಅದನ್ನ ಅಷ್ಟೇ ನಂಗೆ ಕೊಡಿ ಅಂತ ಹೇಳ್ತೀನಿ. ಇದನ್ನೇ ಪೋಷಕರಿಗೂ ಅನ್ವಯಿಸ್ಕೊಳ್ತೀನಿ ನಾನು. ನಮ್ಮಲ್ಲಿ ಪೇರೆಂಟ್ ಮೀಟ್ ಬಂದಾಗ ಪೋಷಕರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಇದೆ. ಕೆಲವ್ರು ಹೇಳೋಕ್ಕಾಗಲ್ಲ, ಬರೆದು ಹಾಕಿ ಹೋಗ್ತಾರೆ ಬಾಕ್ಸಲ್ಲಿ. ತುಂಬ ಚೆನ್ನಾಗಿದೆ ಅನ್ನೋಂಥದ್ದು ಬೇಡ ಅಲ್ಲಿ. ಯಾವುದು ಈ ಸಲಹೆಗಳು ಕೊಟ್ಟಿರ್ತಾರಲ್ಲ ಅದನ್ನು ನನಗೆ ಕೊಡಿ ಅಂತೀನಿ. ಈಗ ನನಗೆ ಇರೋ 3,000 ಪೇರೆಂಟ್ಸು ಓದೋಕ್ಕಾಗಲ್ಲ, ನನಗೂ ನನ್ನ ಒತ್ತಡದಲ್ಲಿ ಅದನ್ನು ತೆಗೆದಿಟ್ಕೊಳ್ತಾರೆ. ಯಾವುದು ನಮಗೆ ಸಲಹೆ ರೂಪದಲ್ಲಿ ಕೊಟ್ಟಿರ್ತಾರಲ್ಲ, ನಾನು ಕಂಪ್ಲೇಂಟ್ ಅಂತ ಎಂದು ಅಂದ್ಕೊಂಡಿಲ್ಲ, ಸಲಹೆಗಳು ಅವತ್ತಲ್ಲಿ ನಾವು ಯಾವುದಾವುದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ಓಕೆ. ಇಡೀ ಭಾರತೀಯರಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಪ್ರಜೆಗಳಾಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಬ್ಬ ಮಗು ಮತ್ತು ಪೋಷಕ, ಮಗುವಿನ ಕರ್ತವ್ಯ ಓದುವಂತಹ ನಿಟ್ಟಿನಲ್ಲಿ ಮತ್ತು ಉತ್ತಮ ಸಮಾಜದ ಉತ್ತಮ ವ್ಯಕ್ತಿ ಆಗುವಂತಹ ನಿಟ್ಟಿನಲ್ಲಿ ಏನಿದೆ ಕರ್ತವ್ಯ, ಪೋಷಕರ ಜವಾಬ್ದಾರಿ ಏನಿದೆ ಸರ್?
ಪೋಷಕರಿಗೆ ನಾ ಹೇಳುವಂಥದ್ದು ಇಷ್ಟೇ, ನಮ್ಮಲ್ಲಿರೋ ಪೋಷಕರು ಬೇರೆ ಪೋಷಕರು, ನಮಗೊಂದು ಮಾನಸಿಕತೆ ಇವತ್ತು ನಮ್ಮ ಪೋಷಕರಲ್ಲಿದೆ. ನನಗೆ ಸಿಕ್ಕಿದ್ದಿಲ್ಲ, ನನ್ನ ಮಗುಗೆ ಸಿಗಬೇಕು. ಹೌದು. ಒಂದು ವಿನಂತಿ, ನೀವು ಬಿಸಿಲಲ್ಲಿ ನಿಲ್ಸಿದ್ರೆ ಆಮೇಲೆ ನೆರಳಿಗೆ ಕರ್ಕೊಂಬಂದ್ರೆ ಆ ಮಗುಗೆ ನೆರಳಿನ ಸುಖ ಗೊತ್ತಾಗುತ್ತೆ. ನೀವು ಯಾವಾಗಲೂ ನೆರಳಲ್ಲಿ ಇಟ್ಬಿಟ್ರೆ ಆ ಮಗುಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ವಿನಂತಿ ಮಾಡುವಂಥದ್ದು, ನಿಮ್ಮ ಕಷ್ಟಗಳನ್ನ ಮಕ್ಕಳ ಜೊತೆ ಶೇರ್ ಮಾಡಿ, ನಿಮ್ಮ ನೋವನ್ನ ಶೇರ್ ಮಾಡಿ, ನಿಮ್ಗೆ ಆಗ ಸಮಸ್ಯೆಗಳನ್ನ ಮಕ್ಳಿಗೆ ಶೇರ್ ಮಾಡಿ. ಆವಾಗ ಆ ಮಗು ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ನೀವು ಯಾವಾಗಲೂ ಮಗುನ ನನ್ನ ಕಷ್ಟ ಅವನಿಗೆ ಹೇಳೋದು ಬೇಡ, ನನ್ನ ನೋವು ಅವನಿಗೆ ಹೇಳೋದು ಬೇಡ ಅಂತ ಇಟ್ಕೊಳ್ತಾ ಹೋದರೆ ಆ ಮಗುನ ನೀವು ಬೆಳೆಸೋದು ಕಷ್ಟ. ಆಗ ನಾನು ಪೋಷಕರ ವಿನಂತಿ ಮಾಡುವಂಥದ್ದು, ನಿಮ್ಮ ಜೊತೆಗೆ ಆ ಮಗುನ ಬೆಳೆಸಿ. ಮಗುವಿನ ಕರ್ತವ್ಯ ಏನಾಗದು? ವಿದ್ಯಾರ್ಥಿಗಳ ಕರ್ತವ್ಯ ಏನು? ವಿದ್ಯಾರ್ಥಿಗಳು ಮೇಡಮ್, ಈಗ ಯಾವಾಗಲೂ ನಾ ಹೇಳಿದ್ನಲ್ಲ, ಮಕ್ಕಳು ಅಂದರೆ ದೇವರು ಅವರು. ಹೌದು. ನೀವು ಅವ್ರನ್ನ ಹೆಂಗೆ ಮಾಡ್ತೀರ, ಅವ್ರನ್ನ ಮೋಲ್ಡ್ ಮಾಡೋದು ನಿಮ್ಮ ಕೈಲಿರುತ್ತೆ. ಜೇಡಿ ಮಣ್ಣಿದ್ದಂಗೆ ನೀವು ಯಾವ ಶೇಪಿಗೆ ಮಾಡಬೇಕು ಅನ್ನೋಂಥದ್ದು ನೀವು ತೀರ್ಮಾನ ಮಾಡಿ. ಒಂದು ನೀರನ್ನ ನೀವು ಬಟ್ಲಿ ಹಾಕಿದ್ರೆ ಬಟ್ಲು ಶೇಪ್ ಆಗುತ್ತೆ, ತಟ್ಟೆ ಹಾಕಿದ್ರೆ ತಟ್ಟೆ ಶೇಪ್ ಆಗುತ್ತೆ, ಕೊಡಪಾನಕ್ಕೆ ಕೊಡಪಾನ ಶೇಪ್ ಆಗುತ್ತೆ. ಮಗು ಮನಸ್ಸು ಅಷ್ಟು ಮುಗ್ಧ ಇರುತ್ತೆ. ನಾವು ಅದಕ್ಕೆ ಏನು ತುಂಬ್ತಾ ಹೋಗ್ತೀವಿ ಅದು ಹೋಗುತ್ತೆ. ನಿಮಗೆ ಮಿಸ್ ಹೊಡೆದಿರ್ತಾರೆ ಶಾಲೆಯಲ್ಲಿ, ನೀನೇನೋ ತಪ್ಪು ಮಾಡಿದ್ಯಪ್ಪ, ಹೊಡೆದಿದ್ದಾರೆ, ನೀನು ಅದನ್ನು ಸರಿ ಮಾಡ್ಕೊ ಅಂತ ಹೇಳ್ಬಿಟ್ರೆ ಆ ಮಗು ನನ್ನ ಮಿಸ್ ನನಗೆ ಹೇಳೋದು ಒಳ್ಳೇದಕ್ಕೆ ಅಂತ ಅನ್ಸುತ್ತೆ. ಆಮೇಲೆ ಬೇಕಾದ್ರೆ ಹೋಗಿ ಮಿಸ್ಸಿಗೆ ಹೇಳಿ ಅವರು, ಮೇಡಮ್ ನೀವು ನನ್ನ ಮಗಂಗೆ ಹೊಡೆದಿದ್ರಿ, ಯಾವ ಕಾರಣಕ್ಕೆ ಹೊಡೆದಿದ್ರಿ, ಏನಾಯಿತು ಅಂತ ಹೇಳಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಅವ್ರು ಕನ್ವಿನ್ಸ್ ಮಾಡ್ಬೋದು. ಬಾರಿ ಅವಳು ನಿಂಗೆ ಹೊಡೆದಿದ್ದು ನೋಡೋಣ ಅಂತ ಮಗುನಿದ್ರೆ ನಾವು ಮಿಸ್ ಬಗ್ಗೆ ಮಾತಾಡ್ಬಿಟ್ರೆ ಆ ಮಗು ಮಿಸ್ಸಿಗೆ ಗೌರವ ಕೊಡಲ್ಲ. ಹಾಗಾಗಿ ಮಕ್ಕಳು ಬದಲಾವಣೆ ಆಗೋಂಥದ್ದು ಏನಿಲ್ಲ. ಮಕ್ಕಳನ್ನ ನಮಗೆ ನಾವು ಬದಲಾವಣೆ ನಾವು ಟ್ರೈನ್ ಮಾಡ್ಬೇಕು. ನಮ್ಮ ಸಮಸ್ಯೆ ಇರುವಂಥದ್ದು ಮಕ್ಕಳಲ್ಲಿ ಇಲ್ಲೇ ನಾನು ನೋಡೇ ಇಲ್ಲ, ಸಮಸ್ಯೆ ಇರೋದು ಪೇರೆಂಟ್ಸಲ್ಲಿ. ಸೊ ಇತ್ತೀಚೆಗೆ ಮಕ್ಕಳು ಈ ಫೋನ್ಗಳನ್ನು ಬಿಟ್ಟು ಇರದೇ ಇರುವಂತಹ ಪರಿಸ್ಥಿತಿ, ಈ ಫೋನಲ್ಲಿ ಬೇಡವಾಗಿರೋದನ್ನೆಲ್ಲ ನೋಡಿ ಬೇಡವಾಗಿರುವಂತಹ ಸಿಚುವೇಶನ್ ಸಾಕಷ್ಟು ತಂದ್ಕೊಂಡಿದ್ದಾರೆ. ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಫೋನ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು ಅಥವಾ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು. ಅದರ ನಿಟ್ಟಿನಲ್ಲಿ ಸಮಾಜದ ಜವಾಬ್ದಾರಿ ಏನಂತ ಅನ್ಸುತ್ತೆ ಸರ್? ಫೋನ್ ಕೊಟ್ಟವ್ರು ಯಾರು ಮಕ್ಳ ಕೈಲಿ? ಪೇರೆಂಟ್ಸ್. ಮಕ್ಕಳು ಫೋನ್ ಇಟ್ಕೊಂಡಿರ್ತಾರೆ, ಫೋನ್ ಮುಂದೆ ಮಕ್ಳು ಇರ್ತಾರೆ, ಫೋನ್ ಹಿಂದೆ ನೀವಿರ್ತೀರಿ. ಹೌದು. ಅವ್ರೇನು ನೋಡ್ತಿದ್ದಾರೆ ಅಂತ ಯಾರಿಗೆ ಗೊತ್ತು. ಹಾಗಾಗಿ ನಿಮ್ಮ ಮಕ್ಕಳು ಸಮಾಜದಲ್ಲಿ ಒಂದಿಷ್ಟು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಹೌದು. ಹಂಗಂತ ನಮ್ಮ ಸಮಾಜಕ್ಕೆ ನಮ್ಮ ಮಕ್ಕಳನ್ನ ಬಿಡದೇ ಇರ್ಲಿಕ್ಕಾಗಲ್ಲ. ನಾವು ಸಮಾಜಕ್ಕೆ ಮಕ್ಕಳನ್ನ ಬಿಡಲೇಬೇಕು. ಹೌದು. ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಮ್ಮ ಮಗುಗೆ ಹೇಳ್ಕೊಟ್ಬಿಟ್ರೆ ಅವ್ನು ಯಾವ್ದು ಬೇಕೋ ಅದನ್ನ ತಗೊಳ್ತಾನೆ. ನಿಮ್ಮ ಅನುಭವದ ಪ್ರಕಾರ ಯಾವ ಏಜಿಗೆ ಒಬ್ಬ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಫೋನ್ ಕೊಡಿಸ್ಬಹುದು? ಮೇಡಮ್, ಒಂದು ದುಡಿಮೆಗೆ ಬರೋ ತನಕ ನನ್ನ ಫೋನಿಂದ ದೂರ ಇದ್ದಷ್ಟು ಒಳ್ಳೇದು. ಸ್ಮಾರ್ಟ್ ಆನ್ಸರ್ ಸರ್. ನನ್ನ ಇಂಟರ್ವ್ಯೂ ವೆರಿ ಲಾಸ್ಟ್ ಪಾರ್ಟ್ ಅದೇನು ಅಂತಂದರೆ, ಒಂದಿಷ್ಟು ಹೆಸರುಗಳನ್ನು ನಾನು ತಗೊಳ್ತೀನಿ. ಸೊ ಪಟ್ ಅಂತ ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ನೀವು ಹೇಳಬೇಕು. ಮೊದಲನೇದಾಗಿ ವಾಜಪೇಯಿ. ಅದ್ಭುತವಾದ ಮಾನವೀಯತೆ ಇರ್ತಕ್ಕಂಥ ಒಬ್ಬ ರಾಜನೀತಜ್ಞ ಅವರು. ಪ್ರೈಮ್ ಮಿನಿಸ್ಟರ್ ಮೋದಿ. ಅವ್ರ ಬಗ್ಗೆ ನನಗೆ ಕನ್ನಡದಲ್ಲಿ ಹೇಳೋಕ್ಕೆ ಪದಗಳೇ ಸಿಗಲ್ಲ ಅಂತ ಅನ್ಸುತ್ತೆ. ಇವತ್ತಿನ ಯುವ ಜನಾಂಗಕ್ಕೆ ಒಬ್ಬ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಯಾರಾದರೂ ಮಾಡಲ್ಲ ಅಂದರೆ ಅದು ನರೇಂದ್ರ ಮೋದಿ ಅವರು. ಯಡಿಯೂರಪ್ಪನವರು. ಖಾಲಿ ಚಕ್ರ ಕಟ್ಕೊಂಡು ಈ ರಾಜ್ಯದಲ್ಲಿ BJP ಕಟ್ಟಿರೋ ಅಂಥವ್ರು. ಇವತ್ತು ರಾಜಕಾರಣಿಗಳು 24/7 ಕೆಲಸ ಮಾಡೋಕ್ಕೆ ಯಾರಾದರೂ ಮಾಡಲ್ಲಾಗೋದಾಗಿದ್ರೆ ನಮ್ಮ ಮಾನ್ಯ ಯಡಿಯೂರಪ್ಪ. SK ರವೀಂದ್ರನಾಥ್ ಸರ್. ತುಂಬಿದ ಕೊಡ ತುಳ್ಕಲ್ಲ ಅಂತಾರಲ್ಲ ಮೇಡಮ್, ಹಾಗೆ ಅವರು. ಶಿವಯೋಗಿ ಅವರು. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವರು. ಸೋಮೇಶ್ವರ ವಿದ್ಯಾಸಂಸ್ಥೆ. ಮಕ್ಕಳು ಮತ್ತು ಪೋಷಕರಿಗಾಗಿನೇ ಇರತಕ್ಕಂಥ ಒಂದು ಸಂಸ್ಥೆ. ಸೋಮೇಶ್ವರೋತ್ಸವ. ಅದು ದಾವಣಗೆರೆ ನಗರದ ಜನಕ್ಕೆ ಮತ್ತು ಯುವ ಪ್ರತಿಭೆಗಳಿಗೆ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ವೇದಿಕೆ. ವೀಣಾ ಸುರೇಶ್. ಒಂದು ಒಳ್ಳೆ ಪ್ರಿನ್ಸಿಪಾಲ್ ಮೇಡಮ್ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್. ಬಗ್ಗೆನೇ ಹೇಳಿಲ್ಲಲ್ಲ ನೀವು. ತಮ್ಮ 30 ವರ್ಷಗಳ ಶಿಕ್ಷಣ ನಂತರ ಇಡೀ ಅವ್ರ ಬದುಕನ್ನು ಮಕ್ಕಳಿಗೋಸ್ಕರ ಕೊಟ್ಟು, ಅವ್ನ ಸ್ವಂತ ಮನೇನೂ ಇಲ್ಲದೆ ನಮ್ಮ ಮಕ್ಕಳ ಜೊತೆಗೆ ಹಾಸ್ಟೆಲ್ ಇರೋಂಥ ಒಂದು ವ್ಯಕ್ತಿತ್ವ ಅಂದರೆ ಮೇಡಮ್. ಸರ್, ನಾನು ಆ್ಯಕ್ಚುಲಿ ಮುಗಿಸ್ಬೇಕು ಅಂತಿದ್ದೀನಿ, ಬಟ್ ಕ್ವೆಶನ್ಸ್ಗಳು ನನಗೆ ಮತ್ತೆ ಬರ್ತಾ ಇದೆ. ಯಾರು ಸರ್ ಯಾವ ಶಿಕ್ಷಣ ಸಂಸ್ಥೆಯ ಓನರು ಅಥವಾ ಯಾವ ಕಾಲೇಜು ಸ್ಕೂಲ್ನ ಓನರು ಅದೇ ಹಾಸ್ಟೆಲ್ನಲ್ಲಿ ಮೇಲೆ ಒಂದು ಸಣ್ಣ ರೂಮ್ ಮಾಡಿಕೊಂಡು ಅಲ್ಲೇ ಫ್ಯಾಮ್ಲಿ ಜೊತೆ ಇರ್ತಾರೆ, ಮತ್ತು ಅದೇ ಹಾಸ್ಟೆಲಲ್ಲಿ ಮಕ್ಕಳಿಗೆ ಏನು ಅಡುಗೆ ಮಾಡಿರ್ತಾರಲ್ಲ ಅದನ್ನು ಊಟ ಮಾಡ್ತಾರೆ ಸರ್? ನೀವು ಅದನ್ನು ಮಾಡ್ತಾ ಇದ್ದೀರಾ? ಯಾಕೆ? ಇಲ್ಲ ಮೇಡಮ್, ನಿಮ್ಗೆ H. ನರಸಿಂಹಯ್ಯ ಅವ್ರದ್ದು ಗೊತ್ತಿಲ್ಲ ಅನ್ಸುತ್ತೆ. ಏನು ಇನ್ಸಿಡೆಂಟ್ ಅದು? ನಿಮ್ಗೆ H. ನರಸಿಂಹಯ್ಯ ಅವ್ರು ಗೊತ್ತಲ್ಲ, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ನ್ಯಾಷನಲ್ ಕಾಲೇಜ್ ತುಂಬ ದೊಡ್ಡ ಮಟ್ಟಕ್ಕೆ ಬಿಲ್ಡ್ ಮಾಡಿದವರು. ಇವತ್ತು ನ್ಯಾಷನಲ್ ಕಾಲೇಜಿಗೆ ತುಂಬ ಅಷ್ಟು ದೊಡ್ಡ ಹೆಸರು ಬರಲಿಕ್ಕೆ ಕಾರಣನೇ H. ನರಸಿಂಹಯ್ಯನವರು. ವಿಚಾರಧಾರೆಗಳು ನಮ್ಮದು ಅವ್ರದ್ದು ಭಿನ್ನನೋ ಅದು ಗೊತ್ತಿಲ್ಲ, ಅವ್ರ ವಿಚಾರಗಳು. ಆದರೆ ಅವರು ಕೊನೆಯ ದಿನದ ತನಕ ನನಗಿರೋ ಒಂದು ಮಾಹಿತಿ, ನಾನು ಓದಿರೋದು ನನ್ನ ಜ್ಞಾನದ ಪ್ರಕಾರ, ಅವರೊಂದು ಕಾಲೇಜ್ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೇ ಒಂದು ಸಣ್ಣ ರೂಮಲ್ಲೇ ಇಡೀ ಬದುಕನ್ನ ಹೌದೌದು, ಆ ಸಣ್ಣ ರೂಮಿನ ಕಥೆ ನನಗೆ ಗೊತ್ತು. ಬದುಕಿದ್ರು ಅವರು. ಬಟ್ ಸರ್, ಆಗಿನ ಕಾಲ ಮತ್ತೆ ಅವರು ಕೆಲಸ ಮಾಡ್ತಾ ಇದ್ದಂತಹ ಜಾಗ ಅದು ಸರ್ಕಾರಿ ಜಾಗ.
ಬಟ್ ಯಾವ ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇರೋರು ಹಿಂಗೆ ಮಾಡ್ತಾರೆ ಸರ್? ಕಾಲ ಯಾವಾಗೂ ಬದಲಾಗಿಲ್ಲ ಮೇಡಮ್, ವ್ಯಕ್ತಿಗಳು ಬದಲಾಗಿದ್ದಾರೆ ಅಷ್ಟೇ. ವೆಲ್ ಸೆಡ್ ಸರ್. ಕಾಲ ಹಾಗೆ ಇದೆ. ಅವತ್ತು ಹೆಂಗಿದೆ, ಅವತ್ತು ಮಳೆಗಾಲ ಇತ್ತು, ಚಳಿಗಾಲ ಇತ್ತು, ಬೇಸಿಗೆ ಇತ್ತು. ಇವತ್ತು ಇದೆ. 100 ವರ್ಷದ ಕೆಳಗಿತ್ತು, 1000 ವರ್ಷದ ಕೆಳಗೆ ಇತ್ತು. ನಾವು ವ್ಯಕ್ತಿಗಳು ಬದಲಾಗಿದ್ದೀವಿ ಅಷ್ಟೇ. ನೀವು ವ್ಯಕ್ತಿಗಳು, ನಿಮಗೆ ನನಗೆ ನನ್ನ ಸ್ನೇಹಿತೊಬ್ರು ಹೇಳ್ತಾರೆ, ತುಂಬ ಬಂಗಾರ ಹಾಕೊಂಡವ್ರು ಕಂಡ್ರೆ ಈ ಸಂಪತ್ತನ್ನು ನಾವು ಜನರಿಗೆ ತೋರಿಸೋದಿದೆ ಅಲ್ಲ, ಅವ್ರು ಹೇಳಿದ ಮಾತು, ಸಂಪತ್ತನ್ನು ತೋರಿಸೋದೊಂದು ವ್ಯಸನ ಅದು ಅಂತ. ನಿನ್ನ ಹತ್ರ ಏನಿದೆ ಭಗವಂತ ಕೊಟ್ಟು ನೀ ಇಟ್ಕೋ, ಅದನ್ಯಾಕೆ ಯಾರಿಗೋ ಇಲ್ದವ್ರಿಗೆ ತೋರಿಸಿ ಅವ್ರನ್ನ ಮನಸ್ಸಿಗೆ ನೀನು ತೊಂದರೆ ಮಾಡಿ ನೀನು ಯಾಕಪ್ಪ ಮೆರಿತೀಯ ಅಂತ. ಹಂಗಾಗಿ ನಿಮ್ಗೆ ಏನಿದೆ ಅದು ನಿಮ್ಮ ಹತ್ರ ಇದೆ. ಆದರೆ ನೀವು ಬದುಕಬೇಕಾಗಿರೋದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಆದರ್ಶ. ಹೌದು. ಇವತ್ತು ಜಗತ್ತಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಯಾರು ಮಾಡಲ್ಲ ಅಂದರೆ ಡೆಫಿನೆಟ್. ಆ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ನಾವೆಲ್ಲರೂ ಹೇಳ್ತೀವಿ. ಹೌದು. ಅವ್ರು ದುಡ್ಡಿತ್ತು ಅಂತ ದೊಡ್ಡವರು ಆಗಲಿಲ್ಲ, ಅವ್ರ ಜ್ಞಾನ, ಅವ್ರು ಬದುಕಿದ ರೀತಿ. ಭಾಳ ಸರಿ ನಾವು ಮಾತಾಡೋ ಮಾತು, ನಾವು ಬದುಕೋ ರೀತಿ ವ್ಯತ್ಯಾಸ ಆದಾಗ ಅವ್ನು ನಮಗೆ ಮಾಡಲ್ಲ ಆಗಲ್ಲ. ನಿಮಗೆ ಸಿದ್ದೇಶ್ವರ ಸ್ವಾಮಿಗಳಿರ್ಬೋದು, ನಮ್ಮ ಜಯದೇವ ಜಗದ್ಗುರು ಅಂತ ಮುರುಘಾ ಮಠದ ಹಿಂದಿನ ಸ್ವಾಮಿಗಳಿದ್ರು, ಅಥವಾ ನಮ್ಮ ತರಳಬಾಳು ಬೃಹನ್ ಮಠದ ಹಿಂದಿನ ಶಿವಕುಮಾರ ಸ್ವಾಮೀಜಿಯವರು, ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಈಗಿನ ಗವಿಸಿದ್ದೇಶ್ವರ ಸ್ವಾಮಿಗಳು, ಈಗ ನಮ್ಮ ಡಾಕ್ಟ್ರು ತರಳಬಾಳು ಜಗದ್ಗುಳಿದಾರಲ್ಲ ಅವ್ರು ಇರ್ಬೋದು. ಅವರೆಲ್ಲ ಸಮಾಜ ಕಟ್ಟೋ ದೃಷ್ಟಿಯಿಂದ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಗವಿಸಿದ್ದೇಶ್ವರ ಸ್ವಾಮಿಗಳಿಂದ ನಾವು ಯೋಚನೆ ಮಾಡಿಬಿಟ್ರೆ ಒಬ್ಬ ಸಂತರು ಹಂಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಅವರು ಕೆರೆನ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾರೆ, ನದಿನ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾರೆ, ಕಸ ಗುಡಿಸ್ತಾರೆ ಸರ್. ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ ಸರ್. ಆ ಜಾತ್ರೆ ಮುಗಿಸ್ಕೊಂಡು ಹೋಗಿದ್ ಮಾರನೇ ದಿನ ಬೆಳಗ್ಗೆ ತಮ್ಮ ಟೀಮ್ ಕರ್ಕೊಂಡು, ಮಕ್ಕಳನ್ನ ಕರ್ಕೊಂಡು ಕಸ ಗುಡಿಸ್ತಾರೆ ಅವರು. ಅದು ಮಾಡಲ್ಲ ನೀವು. ನಮ್ಮ ಇವತ್ತು ಸಮಾಜ ಏನು ನೋಡುತ್ತೆ ಮೇಡಮ್, ನಾವೇನು ಹೇಳ್ತೀವೋ ಅದನ್ನು ಮಾಡಲ್ಲ, ನಾವು ಮಾಡಿದ್ದನ್ನು ಮಾಡುತ್ತೆ. ಹಾಗಾಗಿ ನಾವು ಹೇಳೋದಕ್ಕಿಂತ ಮಾಡಬೇಕು ಅನ್ನೋಂಥದ್ದು ನನ್ನ ಯೋಚನೆ ಅಷ್ಟೇ. ಓಕೆ, ವೆಲ್ ಸರ್, ನಿಮ್ಮ ಈ ಕಾನ್ವರ್ಸೇಷನ್ ಮತ್ತು ನಾನು ಈ ಕಾನ್ವರ್ಸೇಷನ್ ಅಥವಾ ಈ ಇಂಟರ್ವ್ಯೂನ ಬಿಟ್ಟು ನಿಮ್ಮನ್ನ ಆಚೆ ನೋಡಿದಾಗಲೂ ಕೂಡ ನನಗನ್ಸಿದ್ದೇನು ಅಂತಂದರೆ, ಪರ್ಸ್ನಲಿ ನಾವೆಲ್ಲ ನಮ್ಮ ಕೆಲಸ ಮಾತಾಡಬೇಕು ಅನ್ನುವಂತಹ ವ್ಯಕ್ತಿತ್ವ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವಂತಹ ಕನಸುಗಳು ಮತ್ತು ಸಮಾಜದ ಬಗ್ಗೆ, ಪದವೀಧರರ ಬಗ್ಗೆ ಮತ್ತು ವಿದ್ಯಾವಂತರ ಬಗ್ಗೆ ನೀವು ಏನೆಲ್ಲ ಕಾಳಜಿ ಇಟ್ಕೊಂಡಿದ್ದೀರೋ ಅದು ಆದಷ್ಟು ಬೇಗ ಈಡೇರಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಥ್ಯಾಂಕ್ ಯು. ನಾನೆಲ್ಲ ಓದುವಾಗ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಓದಿದ್ದೆ, ಅದು ಭಾಳ ಕಡೆಗೆ ಹೇಳ್ತಾ ಇರ್ತೀನಿ. ಒಳ್ಳೆಯದನ್ನು ಏನೇನು ಹೇಳಲಿಕ್ಕೆ ಸಾಧ್ಯ ಆಗಿದೆ, ಮಾರ್ಗದರ್ಶನ ಮಾಡೋದು ಏನೇನು ಸಾಧ್ಯ ಆಗಿದೆ, ಈ ನಾಡಿನ, ಈ ಪ್ರಪಂಚದ ಎಲ್ಲ ಸಂತರು, ಮಹಾಂತರು, ಸ್ವಾಮಿಗಳು, ದಾರ್ಶನಿಕರು, ಉಪನ್ಯಾಸಕರೆಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ಏನಾರು ಇದ್ದರೆ ಆಚರಣೆ ಮಾತ್ರ, ನಡ್ಕೊಳ್ಳೋದು ಮಾತ್ರ. ಹಾಗಾಗಿ ಆ ನಡ್ಕೊಳ್ಳೋ ಅಂಥ ಸಾಕ್ಷಿಗೆ ನಾವೆಲ್ಲರೂ ಇರೋಣ. ನಮ್ಮ ನಡೆ ನುಡಿ ಮುಖಾಂತರ ನಮ್ಮ ಯುವ ಜನಾಂಗನ ತಿದ್ದೋವಂಥ ಕೆಲಸವನ್ನು ಮಾಡೋಣ ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ ಎಲ್ಲರೂ. ವೆಲ್, ಸಭೆ ವಿತ್ ಸಭಾನ ತುಂಬ ಬ್ಯೂಟಿಫುಲ್ ಎಪಿಸೋಡ್ ಇದು ಅಂತ ನಾನು ಅಂದ್ಕೊಳ್ತೀನಿ. ಒಬ್ಬ ಶಿಕ್ಷಣ ತಜ್ಞ ರಾಜಕೀಯಕ್ಕೆ ಬಂದರೆ ಮತ್ತು ರಾಜಕೀಯ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಬಹುದು, ಅದಕ್ಕೆ ತಕ್ಕಂತೆ ತನ್ನ ವಿಷನ್ ಹೇಗೆ ಇಟ್ಕೋಬಹುದು ಅನ್ನೋದು ಸುರೇಶ್ ಅವ್ರನ್ನ ನೋಡಿದ ನಂತರ ಗೊತ್ತಾಗುತ್ತೆ. ನಾವು ಏನೇ ಆಗಿರಬಹುದು, ಉದ್ಯಮಿಗಳಾಗಿರಬಹುದು ಅಥವಾ ಎಜುಕೇಷನಿಸ್ಟ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮೊದಲು ಮಾನವನಾಗಬೇಕು ಅನ್ನುವಂತಹ ಸಂದೇಶ ಈ ಒಂದು ಸಂದರ್ಶನದಿಂದ ನಿಮಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ಇಂಟರ್ವ್ಯೂ ಅಲ್ಲಿ ತುಂಬ ಮನಮುಟ್ಟುವಂತಹ ಸಂಗತಿ ಅಥವಾ ಮಾತು ಯಾವುದಾಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.